we will discuss about fire. Narayan. We will discuss about fire insurance. Protect an individual, Narayan, or an business against property losses or damage caused by any or an business unintentional property losses. It may, however, requires the policy holder to meet specific fire safety standards, however, to become eligible for the coverage. The coverage limit typically depends on the fire origin, the type of asset and the insurance provide. The concept of fire insurance ಏನಿದೆ, ಈ ಒಂದು ಕಾನ್ಸೆಪ್ಟ್ ಆಫ್ ಫೈರ್ ಇನ್ಶೂರೆನ್ಸನ್ನು ಎಗೇನೆಸ್ಟ್ ಫೈರ್ ಸಿಸ್ಟಮ್ನ ಒಳಗಡೆ ನಮ್ಮ ಪ್ರಾಪರ್ಟಿಯನ್ನು ಪ್ರೊಟೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ, ಕ್ರಿಯೇಷನ್ಸ್ ಮಾಡ್ತೀವಿ ಅಂತ ಹೇಳುತ್ತೆ. ಇನ್ ದಿ ಸಿಸ್ಟಮ್ ಆಫ್ ಫೈರ್ ಇನ್ಶೂರೆನ್ಸ್ ಒಂದು ಫೈರಿಂದ ಆಗ್ತಕ್ಕಂಥ ಲಾಸಸ್ ಇರ್ಬೋದು, ಡ್ಯಾಮೇಜಸ್ ಇರ್ಬೋದು. ಆ ಒಂದು ಡ್ಯಾಮೇಜಸ್ ಆಫ್ ಆಕ್ಟಿವಿಟೀಸ್ ಏನಾಗಿರಬೇಕು ಸರ್ ಅಂದರೆ ಅನ್ಇಂಟೆನ್ಷನಲ್ ಫೈರ್. ಈ ಒಂದು ಫಾರ್ ಎ ಫೈರ್ ಇನ್ಶೂರೆನ್ಸ್ ಫಾಲೋಯಿಂಗ್ ಸಮ್ ಇಂಪಾರ್ಟೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೈಡ್ಲೈನ್ಸ್ ಅಂತ ಹೇಳುತ್ತೆ. ಮೀನ್ಸ್ ಒಂದು ಫೈರ್ ಇನ್ಶೂರೆನ್ಸ್ ಕಾಷನ್ ಪ್ರಿಕಾಷನರಿ ಸ್ಟ್ಯಾಂಡರ್ಡ್ಸ್ ಏನಿದೆ, ಆ ಒಂದು ಪ್ರಿಕಾಷನರಿ ಸ್ಟ್ಯಾಂಡರ್ಡ್ಸ್ ಮೇಂಟೆನೆನ್ಸ್ ಮಾಡಿದಾಗ ಮಾತ್ರ ಯಾರು ಎಲಿಜಿಬಲ್ ಫಾರ್ ಕ್ಲೈಮಿಂಗ್ ಇನ್ ಎ ಫೈರ್ ಅಂತ ಹೇಳುತ್ತೆ. ನೆಕ್ಸ್ಟು ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ಟು ಸೆಲೆಕ್ಟ್ ದಿ ಪಾಲಿಸಿ ಅಂತ ಹೇಳ್ತಾರೆ. ದ ಫಸ್ಟ್ ಫ್ಯಾಕ್ಟರ್ ದ ಟೈಪ್ ಆಫ್ ರಿಸ್ಕ್ ದಟ್ ಈಸ್ ಬೀಂಗ್ ಕವರ್ಡ್ ಅಂತ ಹೇಳುತ್ತೆ. ಫೈರ್ ಇನ್ಶೂರೆನ್ಸ್ ಕಾನ್ಸೆಪ್ಟ್ ನಾವು ತಗೋಬೇಕಾದ್ರೆ ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಯಾವ ಟೈಪ್ ಆಫ್ ರಿಸ್ಕ್ ಅಲ್ಲಿ ಎಕ್ಸಿಸ್ಟ್ ಡಿಟರ್ಮಿನೇಷನ್, ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟಿ ಮೇಲೆ ದಿ ಕಾನ್ಸೆಪ್ಟ್ ಆಫ್ ಫೈರ್ ಕ್ರಿಯೇಷನ್ಸ್. ದೆನ್ ದ ಟೈಪ್ ಆಫ್ ರಿಸ್ಕ್, if it is to insure asset at multiple location, choose a floater policy. If the value of asset cannot be accurately ascertained, a valid policy would make more sense ಅಂತ ಹೇಳುತ್ತೆ. ಮೀನ್ಸ್ ಇನ್ ಎ ಕಾನ್ಸೆಪ್ಟ್ ಆಫ್ ಫೈರ್ ಇನ್ಶೂರೆನ್ಸ್ ಎ ಟೈಪ್ ಆಫ್ ರಿಸ್ಕ್ ಏನಿದೆ, ಆ ಒಂದು ಇನ್ಶೂರ್ಡ್ ಅಸೆಟ್ ಏನಿದೆ, ಆ ಒಂದು ಇನ್ಶೂರ್ಡ್ ಅಸೆಟ್ಟಿನ ಲೊಕೇಶನ್ಸ್ ಏನಾಗಿರುತ್ತೆ ಸರ್ ಅಂದರೆ ಡಿಫ್ರೆಂಟ್ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಲ್ಲಿ ಏನಾಗಿರುತ್ತೆ, ಎಕ್ಸಿಸ್ಟೆನ್ಸಿ ಆಗಿರುತ್ತೆ. ಅಂದರೆ ಒನ್ ಅಸೆಟ್ ಒಂದು ಕಡೆ ಇದ್ದರೆ ಇನ್ನೊಂದು ಅಸೆಟ್ ಏನಾಗಿರುತ್ತೆ, ಇನ್ನೊಂದು ಕಡೆ ಇರುತ್ತೆ. ಆ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಿನ ಮೇಲೆ ನಾವು ಏನು ಫೈರ್ ಇನ್ಶೂರೆನ್ಸನ್ನು ಮಾಡಿಸ್ತೀವೋ ಆ ಒಂದು ಫೈರ್ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸನ್ನು ನಾವು ಫ್ಲೋಟರ್ ಪಾಲಿಸಿಯ ಸಿಸ್ಟಮಿನ ಒಳಗಡೆ ಏನು ಮಾಡ್ತೀವಿ, ಎಕ್ಸಿಸ್ಟೆನ್ಸಿ ಮಾಡಿಸ್ತೀವಿ. ಹಾಗೆಯೇ ಸಮ್ಟೈಮ್ ವಿ ಆರ್ ನಾಟ್ ಏಬಲ್ ಟು ಅಸಟೈನಿಂಗ್ ದ ವ್ಯಾಲ್ಯೂ ಆಫ್ ಅನ್ ಅಸೆಟ್. ಅಸೆಟ್ಟಿನ ವ್ಯಾಲ್ಯೂನ ನಾವೇನಾದರೂ ಅಸಟೈನ್ ಮಾಡೋಕ್ಕಾಗದೆ ಹೋದರೆ ಅದು ಅಕ್ಯುರೇಟ್ ವ್ಯಾಲ್ಯೂವನ್ನು, ರಿಲಯಬಿಲಿಟಿ ವ್ಯಾಲ್ಯೂವನ್ನು ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗದೆ ಹೋದರೆ ದ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ಏನು ಮಾಡ್ತೀವಿ, ದ ಮೋರ್ ಕಾನ್ಸೆಪ್ಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಆರ್ ಎ ಕಂಪ್ಯಾರಿಸನ್ ಆಫ್ ಅದರ್ ಅಸೆಟ್ ಸಿಸ್ಟಮ್ ಏನಿದೆ ಅದರ ಒಳಗಡೆ ನಾವೇನು ಮಾಡ್ತೀವಿ, ದ ಫೈರ್ ಇನ್ಶೂರೆನ್ಸ್ ಕಾನ್ಸೆಪ್ಟನ್ನು ಕನ್ಸಿಡರೇಷನ್ಸ್ ಮಾಡ್ತೀವಿ. ದೆನ್ ದ ನೇಚರ್ ಆಫ್ ಅಸೆಟ್ ಟು ಬಿ ಇನ್ಶೂರ್ಡ್ ಅಂತ ಹೇಳುತ್ತೆ. ಯಾವ ನೇಚರ್ ಆಫ್ ಅಸೆಟ್ಟು ಇನ್ಶೂರ್ಡ್ ಆಗಿದೆ ಅಂತಕ್ಕಂಥದ್ದು ಏನಾಗಿರುತ್ತೆ, ಫೈರ್ ಇನ್ಶೂರೆನ್ಸ್ ಕಾನ್ಸೆಪ್ಟಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ದೆನ್ ಆಸ್ ಸ್ಟೇಟೆಡ್ ಅರ್ಲಿ, ದ ಡಿಫ್ರೆಂಟ್ ಟೈಪ್ ಆಫ್ ಅಸೆಟ್ ಕ್ಯಾನ್ ಬಿ ಇನ್ಶೂರ್ಡ್ ಅಂಡರ್ ಡಿಫ್ರೆಂಟ್ ಟೈಪ್ ಆಫ್ ಪ್ಲ್ಯಾನ್ಸ್ ಅಂತ ಹೇಳುತ್ತೆ. ಒಂದು ಕಾನ್ಸೆಪ್ಟ್ ಆಫ್ ಫೈರ್ ಇನ್ಶೂರೆನ್ಸಿಗೆ ಬಂದಾಗ ಆನ್ ದಿ ಬೇಸಿಸ್ ಆಫ್ ಅನ್ ಅಸೆಟ್ ಸಿಸ್ಟಮಿನ ಒಳಗಡೆ ನಾವು ಏನು ಮಾಡಿರ್ತೀವಿ ಸರ್ ಅಂದರೆ ಡಿಫ್ರೆಂಟ್ ಟೈಪ್ ಆಫ್ ಫೈರ್ ಇನ್ಶೂರೆನ್ಸ್ ಸಿಸ್ಟಮ್ ಆಫ್ ಪಾಲಿಸೀಸ್ಗಳನ್ನು ಮಾಡಿರ್ತೀವಿ. ಅಂದರೆ ಒಂದು ಅಸೆಟ್ಟಿನ ವ್ಯಾಲ್ಯೂ ಏನಿದೆ, ಒಂದು ಅಸೆಟ್ಟಿನ ಲೊಕೇಶನ್ ಏನಿದೆ, ಒಂದು ಅಸೆಟ್ಟಿನ ಒಂದು ನೇಚರ್ ಆಫ್ ಆ್ಯಕ್ಟಿವಿಟಿ ಏನಿದೆ, ಅದರ ಮೇಲೆ ದ ಕಾನ್ಸೆಪ್ಟ್ ಆಫ್ ಫೈರ್ ಇನ್ಶೂರೆನ್ಸ್ ಏನಾಗಿರುತ್ತೆ, ಡಿಟರ್ಮಿನೇಷನ್ಸ್ ಆಗಿರುತ್ತೆ ಅಂತ ಹೇಳ್ತಾನೆ. ದೆನ್ ಎಕ್ಸ್ಪ್ಲೋಜರ್ ಆಫ್ ರಿಸ್ಕ್ ಅಂತ ಹೇಳ್ತೀವಿ.
ಒಂದು ವೇ ಆಫ್ ರಿಸ್ಕ್ನ ನಾವೇನು ಮಾಡ್ತೀವಿ, ಎಕ್ಸ್ಪ್ಲೋಸರ್ ಮಾಡ್ತೀವಿ. ಮೀನ್ಸ್ ಯಾವ ಲೆವೆಲ್ ಆಫ್ ರಿಸ್ಕ್ ಆ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಆಫ್ ಅಸೆಟ್ಗೆ ಇದೆ, ಆ ಪ್ರೊಟೆಕ್ಷನ್ ಆಫ್ ಅಸೆಟ್ಗೆ ಇದೆ ಅನ್ನೋದನ್ನು ಏನು ಮಾಡುತ್ತೆ, ಫೈರ್ ಇನ್ಶೂರೆನ್ಸ್ ಕಾನ್ಸೆಪ್ಟಿನ ಒಳಗಡೆ ಹೇಳಬೇಕು. ದೆನ್ ಆಕ್ಸೆಸ್ ದಿ ಟೈಪ್ ಆಫ್ ರಿಸ್ಕ್ ಟು ವಿಚ್ ದ ಅಸೆಟ್ ಇಸ್ ಎಕ್ಸ್ಪ್ಲೋಸ್ಡ್ ಅಂತ ಹೇಳುತ್ತೆ. ಯಾವ ಟೈಪ್ ಆಫ್ ರಿಸ್ಕ್ಗೆ ಯಾವ ಟೈಪ್ ಆಫ್ ಅಸೆಟ್ನ ನಾವು ಕನ್ಸಿಡರೇಷನ್ಸ್ ಮಾಡಿರ್ತೀವಿ ಅನ್ನೋದನ್ನು ಏನು ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು. ದೆನ್ ಕವರೇಜ್ ಡ್ಯುರೇಷನ್ಸ್ ಅಂತ ಹೇಳ್ತೀವಿ. ಮೀನ್ಸ್ ಟೈಮ್ ಡ್ಯುರೇಷನ್ಸ್ ಏನು ಕವರೇಜ್ ಆಗಿದೆ, ಯಾವ ಟೈಮ್ ಡ್ಯುರೇಷನ್ಸಿನ ಒಳಗಡೆ ನಾವು ಫೈರ್ ಇನ್ಶೂರೆನ್ಸನ್ನು ಯಾವ ಅಸೆಟ್ಟಿನ ಮೇಲೆ ಕನ್ಸಿಡರೇಷನ್ಸ್ ಮಾಡಿರ್ತೀವಿ ಅಂತಕ್ಕಂಥದ್ದನ್ನು ಏನು ಮಾಡಬೇಕು, ಪ್ರಾಪರಾಗಿ ಮೆನ್ಷನ್ಸ್ ಮಾಡಬೇಕು. ದೆನ್ ಪೀರಿಯಡ್ ಆಫ್ ಕವರೇಜ್ ಅಂತ ಹೇಳ್ತೀವಿ. ಎಷ್ಟು ಪೀರಿಯಡಿನ ಒಳಗಡೆ ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಕವರ್ಡ್ ಆಗಿದೆ ಅನ್ನೋದನ್ನು ಏನು ಮಾಡುತ್ತೆ, ಫೈರ್ ಇನ್ಶೂರೆನ್ಸ್ ಕಾನ್ಸೆಪ್ಟಿನ ಒಳಗಡೆ ಆ ಒಂದು ಸೆಲೆಕ್ಷನ್ ಆಫ್ ಪಾಲಿಸಿಯ ಒಳಗಡೆ ಏನಾಗಿರುತ್ತದು ಕನ್ಸಿಡರೇಷನ್ಸ್ ಆಗಿರುತ್ತೆ ಅಂತ ಹೇಳ್ತೀವಿ. ದೆನ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಕ್ಲೈಮಿಂಗ್ ರಿಜಿಸ್ಟ್ರೇಷನ್ ಇನ್ ಫೈರ್ ಇನ್ಶೂರೆನ್ಸ್ ಅಂತ ಹೇಳುತ್ತೆ. ಒಂದು ಫೈರ್ ಇನ್ಶೂರೆನ್ಸ್ ಕಾನ್ಸೆಪ್ಟನ್ನು ನಾನು ಕ್ಲೈಮ್ ಮಾಡಬೇಕಾದ್ರೆ ವಾಟ್ ಆರ್ ದಿ ವೇ ಆಫ್ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಷನ್ಸ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾವ ಟೈಪ್ ಆಫ್ ಡಾಕ್ಯುಮೆಂಟ್ಸ್ಗಳನ್ನು ಈ ಒಂದು ಕಾನ್ಸೆಪ್ಟ್ ಆಫ್ ಫೈರ್ ಇನ್ಶೂರೆನ್ಸ್ ಕ್ಲೈಮಿಂಗ್ ಸಿಸ್ಟಮಿನ ಒಳಗಡೆ ಒಂದು ಒಬ್ಬ ಪಾಲಿಸಿ ಹೋಲ್ಡರ್ ಸಬ್ಮಿಷನ್ಸ್ ಮಾಡಬೇಕು, ನೆಸೆಸರಿ ಆಫ್ ಡಾಕ್ಯುಮೆಂಟರಿ ರಿಕ್ವೈರ್ಮೆಂಟ್ಸ್ ಯಾವುದು ಅನ್ನೋದನ್ನು ನೋಡೋಣ. ಕಾಪಿ ಆಫ್ ದಿ ಪಾಲಿಸಿ ಬಾಂಡ್ ವಿಚ್ ಶುಡ್ ಆಲ್ಸೋ ಇನ್ಕ್ಲೂಡ್ the schedule of benefits as well as any class which have been attached therein ಅಂತ ಹೇಳ್ತೀವಿ. ಅಂದರೆ ಒಂದು ಕಾನ್ಸೆಪ್ಟ್ ಆಫ್ ಫೈರ್ ಇನ್ಶೂರೆನ್ಸನ್ನು ನಾವು ಏನು ಕ್ರಿಯೇಷನ್ಸ್ ಮಾಡ್ತೀವಿ, ಆ ಕ್ರಿಯೇಷನ್ ಆಫ್ ಫೈರ್ ಇನ್ಶೂರೆನ್ಸ್ ಸಿಸ್ಟಮಿನ ಒಳಗಡೆ ಯಾವ ಒಂದು ಫೈರ್ ಇನ್ಶೂರೆನ್ಸನ್ನು ಕ್ರಿಯೇಷನ್ಸ್ ಮಾಡಬೇಕಾದ್ರೂ ಅದಕ್ಕೆ ಒಂದು ಬಾಂಡ್ ಡಾಕ್ಯುಮೆಂಟ್ಸ್ ಅಂತ ಏನು ಮಾಡ್ತೀವಿ, ತಗೋತೀವಿ. ಆ ಒಂದು ಬಾಂಡ್ ಡಾಕ್ಯುಮೆಂಟ್ಸನ್ನು ಏನು ಮಾಡಬೇಕು, ಅವರು ಸಬ್ಮಿಷನ್ಸ್ ಮಾಡಬೇಕು. ಹಾಗೆಯೇ ಯಾವ ಶೆಡ್ಯೂಲ್ ಬೆನಿಫಿಟ್ಸಿನ ಒಳಗಡೆ ಆ ಒಂದು ಫೈರ್ ಇನ್ಶೂರೆನ್ಸ್ ಆಗಿದೆ ಅನ್ನೋದನ್ನು ಕೂಡ ಏನು ಮಾಡಬೇಕು, ಕ್ಲಾರಿಫಿಕೇಷನ್ಸ್ ಮಾಡಬೇಕು. ಮತ್ತು ಕ್ಲಾಸಸ್ ಏನು ಕ್ಲಾಸಸ್ ಆಫ್ ಫೈರ್ ಇನ್ಶೂರೆನ್ಸ್ ಸಿಸ್ಟಮ್ ಆಫ್ ಆಕ್ಟಿವಿಟಿ ಇದೆಯೋ ಆ ಒಂದು ಕಾನ್ಸೆಪ್ಟ್ ಆಫ್ ಕ್ಲಾಸಸ್ ಏನಿದೆ ಅನ್ನೋದನ್ನು ಕೂಡ ಏನು ಮಾಡಿರಬೇಕು, ಆ ಒಂದು ಬಾಂಡ್ ಇನ್ಶೂರೆನ್ಸ್ ಪಾಲಿಸಿ ಒಳಗಡೆ ಕ್ಲಾರಿಫಿಕೇಷನ್ಸ್ ಇರಬೇಕು ಅಂತ ಹೇಳುತ್ತೆ. ದೆನ್ ಸೆಕೆಂಡ್ ಪಾಯಿಂಟ್, the fire insurance claims form which should be completely filled and signed ಅಂತ ಹೇಳುತ್ತೆ. ಅಂದರೆ ಏನು ಫೈರ್ ಇನ್ಶೂರೆನ್ಸ್ ಕ್ಲೈಮಿಂಗ್ ಫಾರ್ಮ್ ಇದೆಯೋ ಆ ಒಂದು ಅಸೆಟ್ ಏನು ಫೈರ್ ಇನ್ಶೂರೆನ್ಸ್ ಎಕ್ಸಿಸ್ಟ್ ಆಗಿದೆಯೋ ಆ ಒಂದು ಅಸೆಟ್ಟಿನ ಒಂದು ಸಿಸ್ಟಮ್ ಆಫ್ ಬಾಂಡ್ಸಿನ ಒಳಗಡೆ ಆ ಒಂದು ಅನ್ಸರ್ಟನಿಟೀಸ್ ಏನಾದರೂ ಎಕ್ಸಿಸ್ಟೆನ್ಸಿ ಆಗಿದೆಯೋ ಆ ಒಂದು ಅಸೆಟ್ಗೆ ಅನ್ಸರ್ಟನಿಟೀಸ್ ಅಕರೆನ್ಸ್ ಆದ ನಂತರ ಏನೋ ಒಂದು ಕ್ಲೈಮಿಂಗ್ ಪ್ರೊಸೀಜರ್ಸ್ಗೆ ಹೋಗ್ತಾನೋ ಆ ಒಂದು ಕ್ಲೈಮಿಂಗ್ ಪ್ರೊಸೀಜರ್ಸಿನ ಒಳಗಡೆ ಅವನು ಏನು ಮಾಡಬೇಕು ಸರ್ ಅಂತಂದರೆ ಆ ಒಂದು ಫೈರ್ ಇನ್ಶೂರೆನ್ಸ್ ಫಾರ್ಮ್ಸ್ ಏನಿದೆ ಅದನ್ನು ಕಂಪ್ಲೀಟಾಗಿ ಫಿಲ್ ಮಾಡಿ ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಏನು ಮಾಡಬೇಕು, ಅವನು ಸೈನ್ಡ್ ಪ್ರೋಸೆಸ್ಸನ್ನು ಕಂಪ್ಲೀಷನ್ಸ್ ಮಾಡಬೇಕು. ದೆನ್ ಥರ್ಡ್ ಪಾಯಿಂಟ್, ನ್ಯೂಸ್ ಪೇಪರ್ ಕಟಿಂಗ್ ವೇರ್ ದ ಇನ್ಶೂರೆನ್ಸ್ ಆಫ್ ದಿ ಫೈರ್ ಹ್ಯಾಸ್ ಬೀನ್ ರಿಪೋರ್ಟೆಡ್ ಇಫ್ ಅವೈಲೇಬಲ್ ಅಂತ ಹೇಳುತ್ತೆ. ಒಂದು ಕಾನ್ಸೆಪ್ಟ್ ಆಫ್ ಫೈರ್ ಇನ್ಶೂರೆನ್ಸ್ ಸಿಸ್ಟಮ್ಗೆ ಬಂದಾಗ ಅದರಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ಸ್ ಏನು ಸರ್ ಅಂತಂದರೆ, ಏನು ಫೈರ್ ಇನ್ಶೂರೆನ್ಸ್ ಆಗಿದೆಯೋ ಅಸೆಟ್ ಆ ಒಂದು ಅಸೆಟ್ನ ಫೈರ್ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಏನಾದರೂ ನ್ಯೂಸ್ ಪೇಪರ್ಸಲ್ಲಿ ಬಂದಿದ್ದರೆ ಆ ಒಂದು ನ್ಯೂಸ್ ಪೇಪರ್ ಕಟ್ಟಿಂಗ್ಸನ್ನು ಅಟ್ ದಿ ಟೈಮ್ ಆಫ್ ಕ್ಲೈಮಿಂಗಿನ ಒಳಗಡೆ ಅವನು ಏನು ಮಾಡಬೇಕು, ಸಬ್ಮಿಷನ್ಸ್ ಮಾಡಬೇಕು. ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಬರ್ಡನ್ ಆಫ್ ಪ್ರೂಫ್ ಅಂತ ಕರಿತೀವಿ. ಮೀನ್ಸ್ ಅದನ್ನ ಒಂದು ಲೀಗಲ್ ರಿಕ್ವೈರ್ಮೆಂಟ್ಸ್ ಅಂತ ಏನು ಮಾಡುತ್ತೆ, ಒಂದು ಕ್ಲೈಮಿಂಗ್ ಪ್ರೊಸೀಜರ್ಸಿನ ಒಳಗಡೆ ಮೆನ್ಷನ್ಸ್ ಮಾಡುತ್ತೆ. ದೆನ್ ಪ್ರೀವಿಯಸ್ ಕ್ಲೈಮ್ ರೆಕಾರ್ಡ್ಸ್ ಇಫ್ ಎನಿ ಅಂತ ಹೇಳುತ್ತೆ. ಏನಾದರೂ ಪ್ರೀವಿಯಸ್ಸಲ್ಲಿ ನಾವು ಏನಾದರೂ ಯಾವುದಾದ್ರೂ ಕ್ಲೈಮ್ ಮಾಡಿದರೆ ಆ ಒಂದು ಕ್ಲೈಮಿಂಗ್ ಪ್ರೊಸೀಜರ್ಸನ್ನು ಕೂಡ ಏನು ಮಾಡಬೇಕು, ಸಬ್ಮಿಷನ್ಸ್ ಮಾಡಬೇಕು. ದೆನ್ ಫೋಟೋಗ್ರಾಫ್ ಆಫ್ ದಿ ಡ್ಯಾಮೇಜಸ್ ಸಫರ್ಡ್ ಅಂತ ಹೇಳುತ್ತೆ. ಏನು ಅಸೆಟ್ಟಿನ ಮೇಲೆ ನಾವು ಕ್ಲೈಮ್ ಒಂದು ಸಿಸ್ಟಮಿನ ಒಳಗಡೆ ಹೋಗ್ತಿದ್ದೀವೋ ಆ ಅಸೆಟ್ ಯಾವ ಲೆವೆಲ್ ಆಫ್ ರಿಸ್ಕ್ನ ತಗೊಂಡಿದೆಯೋ ಆ ಲೆವೆಲ್ ಆಫ್ ರಿಸ್ಕಿನ ಕಂಪ್ಲೀಟ್ ರಿಸ್ಕ್ ಆಗಿರ್ಬೋದು ಅಥವಾ ಪೋರ್ಷನ್ ಆಫ್ ದಿ ರಿಸ್ಕ್ ಆಗಿರ್ಬೋದು ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸನ್ನು ಏನು ಮಾಡಬೇಕು, ಕ್ಲಿಯರ್ ಫೋಟೋಗ್ರಫಿಯನ್ನು ಸಬ್ಮಿಷನ್ಸ್ ಮಾಡಬೇಕು. ದೆನ್ ಪಾಲಿಸಿ ಫೈರ್ ಅಂತ ಹೇಳುತ್ತೆ.
ಆ ಒಂದು ಪಾಲಿಸಿ ಏನಿದೆ ಫೈರ್ ಇನ್ಶೂರೆನ್ಸ್ ಇದು, ಆ ಒಂದು ಪಾಲಿಸಿಯನ್ನು ಕೂಡ ಏನು ಮಾಡಬೇಕು, ಸಬ್ಮಿಷನ್ಸ್ ಮಾಡಬೇಕು. ದೆನ್ ರಿಪೋರ್ಟ್ ಆಫ್ ದಿ ಫೈರ್ ಬ್ರಿಗೇಡ್ ಅಂತ ಹೇಳುತ್ತೆ. ನಾವು ಯಾವುದೇ ಒಂದು ಫೈರ್ ಆಕ್ಸಿಡೆಂಟ್ ಆದಾಗ ಆ ಒಂದು ಕಾನ್ಸೆಪ್ಟ್ ಆಫ್ ಫೈರ್ಗೆ ಸಂಬಂಧಪಟ್ಟ ಹಾಗೆ ನಾವು ಫೈರ್ ಬ್ರಿಗೇಡ್ ಏನಿದೆ, ಒಂದು ಪ್ರಿಕಾಷನರಿ ಏನಿದೆ, ಒಂದು ಫೈರ್ ಎಕ್ಸಿಸ್ಟೆನ್ಸಿಯನ್ನು ಅವಾಯ್ಡ್ ಮಾಡೋದಕ್ಕೆ ಆ ಒಂದು ಫೈರ್ ಬ್ರಿಗೇಡ್ಗೆ ನಾವು ಮಾಡಿರ್ತಕ್ಕಂಥ ಕಾಲ್ ಇರ್ಬೋದು, ಅಥವಾ ಒಂದು ಪ್ರಿಕಾಷನರಿ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಇರ್ಬೋದು, ಆ ಒಂದು ಕಮ್ಯುನಿಕೇಷನ್ಸನ್ನು ಏನು ಮಾಡಬೇಕು, ಅಟ್ ದಿ ಟೈಮ್ ಆಫ್ ಕ್ಲೈಮಿನ ಒಳಗಡೆ ಪ್ರಾಪರ್ ಆಗಿ ಡಾಕ್ಯುಮೆಂಟನ್ನು ಕೊಡಬೇಕು. ದೆನ್ ದ ಫೊರೆನ್ಸಿಕ್ ರಿಪೋರ್ಟ್ ಇಫ್ ಎನಿ ಅಂತ ಹೇಳುತ್ತೆ. ಆ ಒಂದು ಕಾನ್ಸೆಪ್ಟ್ ಆಫ್ ಫೈರ್ ಆಕ್ಸಿಡೆಂಟ್ ಆದಾಗ ಫೊರೆನ್ಸಿಕ್ ಡಿಪಾರ್ಟ್ಮೆಂಟಿಂದ ರಿಗಾರ್ಡೆಡ್ ರಿಪೋರ್ಟ್ಸ್ ಏನಾದರೂ ಆ ಒಂದು ಅಸೆಟ್ಗೆ ಫೈರ್ ಅಸೆಟ್ಗೆ ಸಂಬಂಧಪಟ್ಟ ಹಾಗೆ ಸಿಕ್ಕಿದ್ರೆ ಆ ಒಂದು ಕಾನ್ಸೆಪ್ಟ್ ಆಫ್ ರಿಪೋರ್ಟನ್ನು ಕೂಡ ನಾವೇನು ಮಾಡಬೇಕು, ಅಟ್ ದಿ ಟೈಮ್ ಆಫ್ ಕ್ಲೈಮಲ್ಲಿ ಸಬ್ಮಿಷನ್ಸ್ ಮಾಡಬೇಕು. ದೆನ್ ಫೈನಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಹೇಳುತ್ತೆ. ಫೈನಲ್ ಆಗಿ ಒಂದು ಇನ್ವೆಸ್ಟಿಗೇಷನ್ಸ್ ರಿಪೋರ್ಟನ್ನು ನಾವೇನು ಮಾಡ್ತೀವಿ, ದಿ ಕಾನ್ಸೆಪ್ಟ್ ಆಫ್ ಫೈರ್ ಆಕ್ಸಿಡೆಂಟಿನ ಒಳಗಡೆ ಕೇಳ್ತಾ ಹೋಗ್ತೀವಿ, ಮೀನ್ಸ್ ಅದನ್ನು ನೋಡ್ತೀವಿ. ಆ ಒಂದು ಫೈನಲ್ ಇನ್ವೆಸ್ಟಿಗೇಷನ್ಸ್ ರಿಪೋರ್ಟನ್ನು ಕೂಡ ಏನು ಮಾಡಬೇಕು, ಅಟ್ ದಿ ಟೈಮ್ ಆಫ್ ಎ ಕ್ಲೈಮಿಂಗ್ ಎ ಫೈರ್ ಇನ್ಶೂರೆನ್ಸಿನ ಟೈಮಲ್ಲಿ ಏನು ಮಾಡಬೇಕು, ಅದನ್ನು ಮೆನ್ಷನ್ಸ್ ಮಾಡಬೇಕು ಅಂತ ಹೇಳುತ್ತೆ. ಇದಿಷ್ಟು ಕೂಡ ಒಂದು ಕಾನ್ಸೆಪ್ಟ್ ಆಫ್ ಫೈರ್ ಇನ್ಶೂರೆನ್ಸನ್ನು ಕ್ಲೈಮ್ ಮಾಡಬೇಕಾದ್ರೆ ಕೊಡಬೇಕಾಗಿರ್ತಕ್ಕಂಥ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ನೆಕ್ಸ್ಟು ಟೈಪ್ಸ್ ಆಫ್ ಫೈರ್ ಇನ್ಶೂರೆನ್ಸ್ ಪಾಲಿಸೀಸ್ ಅಂತ ಹೇಳ್ತಾರೆ. ಅದರಲ್ಲಿ ಸ್ಪೆಸಿಫಿಕ್ ಪಾಲಿಸಿ ಅಂತ ಹೇಳುತ್ತೆ. ದಿಸ್ ಪಾಲಿಸಿ ಹ್ಯಾವ್ ಎ ಸ್ಪೆಸಿಫಿಕ್ ಸಮ್ ಇನ್ಶೂರ್ಡ್ ಆ್ಯಂಡ್ ಎ ಲೋಯರ್ ಆಫ್ ಸಮ್ ಇನ್ಶೂರ್ಡ್ ಟು ಟೋಟಲ್ ಲಾಸಸ್ ಇಸ್ ಪೇಬಲ್ ಇಫ್ ದ ಲಾಸಸ್ ಬೈ ಫೈರ್ ಆಕ್ಸಿಡೆಂಟ್ exceed the sum insured under the policy, it pays only the sum insured ಅಂತ ಹೇಳುತ್ತೆ. ಸ್ಪೆಸಿಫಿಕ್ ಪಾಲಿಸಿ ಅಂದರೆ ಏನು ಸರ್ ಅಂದರೆ, ಒಂದು ಸ್ಪೆಸಿಫಿಕ್ ಕಾನ್ಸೆಪ್ಟ್ ಆಫ್ ಫೈರ್ ಇನ್ಶೂರೆನ್ಸ್ಗೆ ನಾವೇನು ಮಾಡಿರ್ತೀವಿ, ಇಂಥ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ ಅಂತ ಏನು ಮಾಡಿರ್ತೀವಿ, ಪ್ರಾಪರ್ ಆಗಿ ಮೆನ್ಷನ್ಸ್ ಮಾಡಿರ್ತೀವಿ. ಹಾಗೆಯೇ ಇಲ್ಲಿ ಒಂದು ಸ್ಪೆಸಿಫಿಕ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟಿ ಏನಿದೆ, ಇದರಲ್ಲಿ ಒಂದು ಸ್ಪೆಸಿಫಿಕ್ ಸಮ್ ಆಫ್ ಅಮೌಂಟ್ಗೆ ಮಾತ್ರ ನಾವು ಏನು ಮಾಡಿರ್ತೀವಿ ಸರ್ ಅಂದರೆ, ನಮ್ಮ ಒಂದು ಕಾನ್ಸೆಪ್ಟ್ ಆಫ್ ಫೈರ್ ಇನ್ಶೂರೆನ್ಸನ್ನು ದ ಇನ್ಶೂರ್ಡ್ ಅಸೆಟ್ಟಿನ ಮೇಲೆ ಕ್ರಿಯೇಷನ್ಸ್ ಮಾಡಿರ್ತೀವಿ. ಮೀನ್ಸ್ ದ ಲೋಯರ್ ಆಫ್ ಸಮ್ ಇನ್ಶೂರ್ಡ್ ಅಂತ ಹೇಳ್ತಾನೆ. ಒಂದು ಲೋಯರ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಲ್ಲಿ ಇನ್ಶೂರೆನ್ಸನ್ನು ಮಾಡಿಸ್ಕೊಂಡಿರೋದಿರ್ಬೋದು. ಹಾಗೆಯೇ ದ ಟೋಟಲ್ ಲಾಸಸ್ ಇಸ್ ಪೇಬಲ್ ಅಂತ ಹೇಳುತ್ತೆ. ಆಗ ಒಂದು ಟೋಟಲ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಮೇಲೆ ಒಂದು ಕಾನ್ಸೆಪ್ಟ್ ಆಫ್ ಫೈರ್ ಇನ್ಶೂರೆನ್ಸನ್ನು ಕ್ರಿಯೇಷನ್ಸ್ ಮಾಡಿರೋದಿರ್ಬೋದು. ಇಫ್ ದಿ ಲಾಸಸ್ ಬೈ ಫೈರ್ ಇನ್ಸಿಡೆಂಟ್ ಎಕ್ಸೀಡ್ ದಿ ಸಮ್ ಇನ್ಶೂರ್ಡ್ ಅಂಡರ್ ದಿ ಪಾಲಿಸಿ ಅಂತ ಹೇಳ್ತಾನೆ. ಕೆಲವೊಮ್ಮೆ ಆ ಒಂದು ಇನ್ಶೂರೆನ್ಸ್ಗಿಂತನೂ ಅಮೌಂಟ್ಗಿಂತನೂ ಕ್ರಾಸಸ್ ಆಗಿ ಏನಾಗ್ಬೋದು, ಲಾಸಸ್ಸು ಎಕ್ಸಿಸ್ಟ್ ಆಗ್ಬೋದು. ಬಟ್ ಇನ್ ಎ ಸ್ಪೆಸಿಫಿಕ್ ಪಾಲಿಸಿ ನಾವು ಏನು ಇನ್ಶೂರೆನ್ಸನ್ನ ಮಾಡಿಸಿರ್ತೀವೋ, ಆ ಸಮ್ ಅಶ್ಯೂರ್ಡ್ ಇನ್ಶೂರೆನ್ಸನ್ನ ಮಾಡಿರ್ತೀವೋ, ಆ ಅಶ್ಯೂರ್ಡ್ ಇನ್ಶೂರೆನ್ಸಿನ ಪಾಲಿಸಿಯ ಸಮ್ಮನ್ನು ಮಾತ್ರ ಏನು ಮಾಡುತ್ತೆ, ಅಂಡರ್ ಸ್ಪೆಸಿಫಿಕ್ ಪಾಲಿಸಿಯ ಒಳಗಡೆ ಆ ಒಂದು ಇನ್ಶೂರೆನ್ಸ್ ಕಂಪನಿ ಕ್ಲೈಮ್ ಕೊಡುತ್ತೆ ಅಂತ ಹೇಳುತ್ತೆ. ದೆನ್ ಸೆಕೆಂಡ್ ಒನ್, ಸ್ಪೆಸಿಫಿಕ್ ಪಾಲಿಸಿ ವಿತ್ ಅವರೇಜ್ ಕ್ಲಾಸ್ ಅಂತ ಹೇಳ್ತಾರೆ. This class is used for finalize the policy holder for taking up a policy with a lesser amount than the actual value of the property. In such cases, the insurer applies the average classes to limit its liability and the compensation amount is proportionately reduced ಅಂತ ಹೇಳುತ್ತೆ. ಸ್ಪೆಸಿಫಿಕ್ ಪಾಲಿಸಿ ವಿತ್ ಅವರೇಜ್ ಕ್ಲಾಸ್ ಅಂದರೆ ಏನು ಸರ್ ಅಂದರೆ, ಫೈರ್ ಇನ್ಶೂರೆನ್ಸ್ ಕಾನ್ಸೆಪ್ಟಿನ ಒಳಗಡೆ ಒಂದು ಅವರೇಜ್ ಕ್ಲಾಸ್ ಅಂತಕ್ಕಂಥ ಒಂದು ಸಿಸ್ಟಮ್ ಆಫ್ ಪಾಲಿಸಿ ಹೋಲ್ಡರ್ಗೆ ತಗೊಳ್ಳೋದಕ್ಕೆ ಏನು ಮಾಡಿದೆ, ಒಂದು ಅವಕಾಶವನ್ನು ಕೊಟ್ಟಿದೆ. ಇನ್ ದಿ ಕಾನ್ಸೆಪ್ಟ್ ಆಫ್ ಅವರೇಜ್ ಕ್ಲಾಸ್ ಏನಿದೆ, ಇಲ್ಲಿ ಒಂದು ಆ್ಯಕ್ಚುವಲ್ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ ಏನಿದೆ ಅದಕ್ಕಿಂತ ಕಡಿಮೆಗೆ, ದ ಲೆಸ್ಸರ್ ವ್ಯಾಲ್ಯೂಗೆ ನಾವು ಏನು ಮಾಡಿರ್ತೀವಿ ಸರ್ ಅಂದರೆ, ಫೈರ್ ಇನ್ಶೂರೆನ್ಸ್ ಕಾನ್ಸೆಪ್ಟನ್ನು ಕ್ರಿಯೇಷನ್ಸ್ ಮಾಡಿರ್ತೀವಿ. ಇನ್ ಸಚ್ ಎ ಕೇಸ್, ಅಂಥ ಕೇಸಸ್ಸಲ್ಲಿ ದ ಇನ್ಶೂರೆನ್ಸ್ ಅಪ್ಲೈಸ್ ಟು ಅವರೇಜ್ ಕ್ಲಾಸಸ್ ಟು ಲಿಮಿಟ್ಸ್ ಇಟ್ಸ್ ಲಯಬಿಲಿಟೀಸ್. ಆ ಒಂದು ಕಾನ್ಸೆಪ್ಟ್ ಆಫ್ ಕ್ಲಾಸಸ್ಸಿನ ಒಳಗಡೆನೆ ಲಯಬಿಲಿಟೀಸ್ ಏನಾಗಿರುತ್ತೆ ಸರ್ ಅಂದರೆ, ಅವರೇಜ್ ಆಗಿ ಲಿಮಿಟೆಡ್ ಆಗಿರುತ್ತೆ. ಆ ಒಂದು ಅವರೇಜ್ ಲಿಮಿಟೆಡ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಮೇಲೆ
ಏನಾಗಿರುತ್ತೆ ಸರ್ ಅಂದರೆ ದ ಕಾಂಪನ್ಸೇಷನ್ ಅಮೌಂಟ್ ಇಸ್ ಬಿ ಪ್ರೊಪೋರ್ಷನೇಟ್ಲಿ ರೆಡ್ಯೂಸ್ಡ್ ಅಂತ ಹೇಳ್ತಾನೆ. ಆ ಒಂದು ಕಾಂಪನ್ಸೇಷನ್ ಅಮೌಂಟ್ ಏನಾಗಿರುತ್ತೆ ಅದು ಕೂಡ ಆನ್ ದಿ ಬೇಸಿಸ್ ಆಫ್ ಎನ್ ಕ್ಲಾಸಿನ ಒಳಗಡೆನೆ ಏನಾಗಿರುತ್ತೆ ರೆಡ್ಯೂಸ್ ಆಗಿರುತ್ತೆ, ಮೀನ್ಸ್ ಕಡಿಮೆ ಆಗುತ್ತೆ ಅಂತ ಹೇಳುತ್ತೆ. ಅದನ್ನು ನಾವು ಸ್ಪೆಸಿಫಿಕ್ ಪಾಲಿಸಿ ವಿತ್ ಅವರೇಜ್ ಕ್ಲಾಸ್ ಅಂತ ಹೇಳ್ತೀವಿ. ದೆನ್ ವ್ಯಾಲಿಡ್ ಪಾಲಿಸಿ ಅಂತ ಹೇಳುತ್ತೆ. ಯೂಸ್ಫುಲ್ ಫಾರ್ ಇನ್ಶೂರೆನ್ಸ್ ಪ್ರೀಸಿಯಸ್ ಐಟಮ್ಸ್ at work and the asset of value is agreed between the insurance or insured at the time of insurance. It must cases the market value is not available for such items ಅಂತ ಹೇಳುತ್ತೆ. ಸರ್ ವ್ಯಾಲಿಡ್ ಪಾಲಿಸಿ ಅಂದರೆ ಏನು, ವ್ಯಾಲ್ಯೂಡ್ ಪಾಲಿಸಿ ಅಂದರೆ ಏನು ಸರ್ ಅಂದರೆ ಈ ಒಂದು ಕಾನ್ಸೆಪ್ಟ್ ಆಫ್ ಫೈರ್ ಇನ್ಶೂರೆನ್ಸ್ಗಳನ್ನು ನಾವು ಏನಾದರೂ ಪ್ರೀಸಿಯಸ್ ಐಟಮ್ಸ್ಗಳಿಗೆ ಕ್ರಿಯೇಷನ್ಸ್ ಮಾಡೋದು. ಆ ಒಂದು ಪ್ರೀಸಿಯಸ್ ಐಟಮ್ಸ್ ಅಂದರೆ ಏನು ಸರ್ ಅಂದರೆ ದ ಮೋಸ್ಟ್ ವ್ಯಾಲ್ಯೂಯಬಲ್ ಐಟಮ್ಸ್ ಅಂತ ಕರಿತೀವಿ. ಆ ವ್ಯಾಲ್ಯೂಯಬಲ್ ಐಟಮ್ಸಿನ ವ್ಯಾಲ್ಯೂ ಎವ್ರಿ ಡೇ ಏನಾಗ್ತಿರುತ್ತೆ ಸರ್ ಮಾರ್ಕೆಟಲ್ಲಿ ಅಂತಂದರೆ ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಇನ್ ದಿ ಕಾನ್ಸೆಪ್ಟ್ ಆಫ್ ಫೈರ್ ಇನ್ಶೂರೆನ್ಸ್ಗೆ ಬಂದಾಗ ಆನ್ ದಟ್ ಕಾನ್ಸೆಪ್ಟ್ ಆಫ್ ಪ್ರೀಸಿಯಸ್ ವ್ಯಾಲ್ಯೂಸ್ ಆಫ್ ಮೆಟೀರಿಯಲ್ಸ್ಗಳನ್ನು ಆ ವ್ಯಾಲ್ಯೂವಿನ ಮೇಲೇನೆ ನಾವು ಮಾರ್ಕೆಟ್ ವ್ಯಾಲ್ಯೂವಿನ ಮೇಲೇನೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಒಂದು ಕ್ಲೈಮನ್ನು ಡಿಕ್ಲೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆನ್ ದಿ ಬೇಸಿಸ್ ಆಫ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ಗಳನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ವ್ಯಾಲಿಡ್ ಪಾಲಿಸೀಸ್ ಅಂತ ಹೇಳ್ತೀವಿ. ದೆನ್ ರೀಪ್ಲೇಸ್ಮೆಂಟ್ ಆ್ಯಂಡ್ ರೀಇನ್ಸ್ಟಾಲ್ಮೆಂಟ್ ಪಾಲಿಸೀಸ್ ಅಂತ ಹೇಳ್ತಾರೆ. ಇನ್ ಆರ್ಡರ್ ಟು ಪ್ರಿವೆಂಟ್ fraudulent devices by the assured, the insurance usually insert a classes in the policies called the reinstallment classes, whereby the insurance undertake to pay the cost of the replacement of the property damages and destroyed by fire ಅಂತ ಹೇಳುತ್ತೆ. ಸರ್ ರೀಪ್ಲೇಸ್ಮೆಂಟ್ ಆರ್ ರೀಇನ್ಸ್ಟಾಲ್ಮೆಂಟ್ ಪಾಲಿಸೀಸ್ ಅಂದರೆ ಏನು ಸರ್ ಅಂದರೆ ಒಂದು ಕಾನ್ಸೆಪ್ಟ್ ಆಫ್ ಪ್ರಾಪರ್ಟೀಸ್ಗಳು, ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ಗಳಲ್ಲಿ ಫ್ರಾಡುಲೆಂಟ್ ಕಾನ್ಸೆಪ್ಟ್ಗಳು ಆದರೆ ಆ ಒಂದು ಅಶ್ಯೂರ್ಡ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಏನಿದೆ ಆ ಒಂದು ಅಶ್ಯೂರ್ಡ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಒಂದು ಯೂಸುವಲ್ ಇಂಟ್ರೆಸ್ಟ್ ಕ್ಲಾಸಸ್ಸನ್ನು ನಾವೇನು ಮಾಡ್ತೀವಿ ಪಾಲಿಸಿಯ ಒಳಗಡೆ ಮೆನ್ಷನ್ಸ್ ಮಾಡ್ತೀವಿ. ಆ ಒಂದು ಕ್ಲಾಸಸ್ಸನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ರೀಇನ್ಸ್ಟಾಲ್ಮೆಂಟ್ ಕ್ಲಾಸಸ್ ಅಂತ ಹೇಳ್ತೀವಿ. ಅಂಡರ್ ದಿ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ದ ಇನ್ಶೂರ್ಡ್ ಟೇಕ್ಸ್ ಟು ಪೇ ದಿ ಕಾಸ್ಟ್ ಆಫ್ ರಿಪ್ಲೇಸ್ಮೆಂಟ್ ಆಫ್ ದಿ ಪ್ರಾಪರ್ಟಿ ಡ್ಯಾಮೇಜಸ್ ಆರ್ ಡೆಸ್ಟ್ರಾಯ್ಡ್ ಬೈ ಫೈರ್ ಅಂತ ಹೇಳುತ್ತೆ. ಆ ಒಂದು ಕಾನ್ಸೆಪ್ಟ್ ಆಫ್ ಪ್ರಾಪರ್ಟೀಸ್ ಆ ಕ್ಲಾಸಿನ ಒಳಗಡೆ ಮೆನ್ಷನ್ ಆಗಿರ್ತಕ್ಕಂಥ ಪ್ರಾಪರ್ಟೀಸ್ ಏನಾದರೂ ಡೆಸ್ಟ್ರಾಯ್ ಆದರೆ, ಅದೊಂದು ಡ್ಯಾಮೇಜಸ್ ಆದರೆ ಆ ಒಂದು ಡ್ಯಾಮೇಜಸ್ ಆಫ್ ಪ್ರಾಪರ್ಟಿಯನ್ನು ನಾವು ಏನು ಮಾಡ್ತೀವಿ ಅಂಡರ್ ದಟ್ ರೀಪ್ಲೇಸ್ಮೆಂಟ್ ಕ್ಲಾಸಸ್ಸಿನ ಒಳಗಡೆ ರೀಪ್ಲೇಸ್ಮೆಂಟ್ ಆಫ್ ವ್ಯಾಲ್ಯೂವನ್ನು ಏನು ಮಾಡುತ್ತೆ ಇನ್ಶೂರೆನ್ಸ್ ಕಂಪನಿ ಫುಲ್ಫಿಲ್ ಮಾಡಿಕೊಡುತ್ತೆ ಅಂತ ಹೇಳುತ್ತೆ. ದೆನ್ ಫೈರ್ ಇನ್ಶೂರೆನ್ಸ್ ಪ್ರೊಟೆಕ್ಟ್ ಎ ಪರ್ಸನ್ ಆರ್ ಎ ಬಿಸ್ನೆಸ್ ಫ್ರಮ್ ಪ್ರಾಪರ್ಟಿ ಲಾಸಸ್ ಆರ್ ಡ್ಯಾಮೇಜಸ್ ಕಾಸ್ಡ್ ಬೈ ಇನ್ಸಿಡೆನ್ಷಿಯಲ್ ಫೈರ್ from natural disaster, gas explorations and electrical faults ಅಂತ ಹೇಳುತ್ತೆ. ಇನ್ ದಿ ಕಾನ್ಸೆಪ್ಟ್ ಯಾವುದೇ ಒಂದು ಫೈರ್ ಇನ್ಸಿಡೆಂಟ್ ಆಕ್ಸಿಡೆಂಟಿನ ಒಳಗಡೆ ಒಬ್ಬ ಪರ್ಸನ್ಗೆ ಅಥವಾ ಪ್ರಾಪರ್ಟೀಸ್ಗೆ ಒಂದು ನ್ಯಾಚುರಲ್ ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ನಲ್ಲಿ ಆಗ್ತಕ್ಕಂಥ ಒಂದು ಅನ್ಸರ್ಟನಿಟೀಸ್ಗಳನ್ನು ಕೂಡ ನಾವೇನು ಮಾಡ್ತೀವಿ ಆ ಒಂದು ಫೈರ್ ಇನ್ಶೂರೆನ್ಸ್ ಕಾನ್ಸೆಪ್ಟಿನ ಒಳಗಡೆ ಕ್ಲೈಮ್ ಮಾಡೋದಕ್ಕೆ ಅಂಡರ್ ಎ ಫೈರ್ ಇನ್ಶೂರೆನ್ಸ್ ಪಾಲಿಸೀಸಲ್ಲಿ ಹೇಳೋಣ ಮಾಡ್ಬೋದು, ತಗೋಬಹುದು ಅಂತ ಹೇಳುತ್ತೆ. ಇದಿಷ್ಟು ಕೂಡ ಒಂದು ಫೈರ್ ಇನ್ಶೂರೆನ್ಸಿಗೆ ಸಂಬಂಧಪಟ್ಟ ಹಾಗೆ ಇನ್ಶೂರೆನ್ಸ್ ಕಂಪನೀಸ್ ಪ್ರೊವೈಡ್ ಮಾಡ್ತಕ್ಕಂಥ ವೇ ಆಫ್ ಪಾಲಿಸೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೆಹಿಕಲ್ ಇನ್ಶೂರೆನ್ಸ್ ಅಂತ ಹೇಳುತ್ತೆ. ವಾಟ್ ಈಸ್ ವೆಹಿಕಲ್ ಇನ್ಶೂರೆನ್ಸ್? ಏನು ಸರ್ ವೆಹಿಕಲ್ ಇನ್ಶೂರೆನ್ಸ್ ಅಂದರೆ ದ ವೆಹಿಕಲ್ ಆರ್ ರೋಡ್ ನೀಡ್ ಟು ಬಿ ಇನ್ಶೂರ್ಡ್ as there are advantages to accident of whatever may be a type. Secondly, the recent government order made it mandatory that every motor vehicle should be insured, otherwise use penalty is being imposed. The vehicle insurance, also known as car insurance, motor insurance
or auto insurance is insured of car, truck, motorcycle and other road vehicles. It is insurance for car, truck, motorcycle and other road vehicle. Its primary aims to provide financial protection against physical damages of injured resulting from traffic conclusions and against liabilities that could also rise from incident in a vehicle ಅಂತ ಹೇಳುತ್ತೆ. ಇನ್ ದಿ ಕಾನ್ಸೆಪ್ಟ್ ಆಫ್ ವೆಹಿಕಲ್ ಇನ್ಶೂರೆನ್ಸ್ ಏನಿದೆ, ಈ ಒಂದು ವೆಹಿಕಲ್ ಇನ್ಶೂರೆನ್ಸ್ ಏನಿಂದ ಮಾಡುತ್ತೆ ಸರ್ ಅಂದರೆ, ನಮ್ಮ ಹತ್ರ ಇರ್ತಕ್ಕಂಥ ವೆಹಿಕಲ್ ಅಂತ ನಾವು ಏನು ಕರಿತೀವಿ, ಲೈಕ್ ಕಾರ್ ಇರ್ಬೋದು, ಟ್ರಕ್ಸ್ ಇರ್ಬೋದು, ಬಸ್ ಇರ್ಬೋದು, ಅದರ್ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ ಏನಾದರೂ ಇರ್ಬೋದು. ವೆಹಿಕಲ್ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಲ್ಲಿ ಆಗ್ತಕ್ಕಂಥ ಒಂದು ಅನ್ಸರ್ಟನಿಟೀಸ್ಗಳನ್ನು ಅವಾಯ್ಡ್ ಮಾಡೋದಕ್ಕೆ, ಒಂದು ಫಿನಾನ್ಷಿಯಲ್ ಲಾಸಸ್ಗಳನ್ನು ನಾವು ಒಂದು ಸಿಸ್ಟಮ್ ಆಫ್ ವೆಹಿಕಲ್ಲಿನ ಒಳಗಡೆ ಪ್ರೊಟೆಕ್ಷನ್ಸ್ ಮಾಡೋದಕ್ಕೆ ಕ್ರಿಯೇಷನ್ಸ್ ಮಾಡ್ತಕ್ಕಂಥ ಒಂದು ಹೆಡ್ಜಿಂಗ್ ಸಿಸ್ಟಮನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ವೆಹಿಕಲ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಇನ್ ದಿ ರೀಸೆಂಟ್ ಡೇಸಲ್ಲಿ ವೆಹಿಕಲ್ ಇನ್ಶೂರೆನ್ಸನ್ನು ನಾವು ಏನು ಮಾಡಿದ್ದೀವಿ ಸರ್ ಅಂದರೆ, ಮೀನ್ಸ್ ಗೌರ್ನಮೆಂಟ್ ಏನು ಮಾಡಿದೆ ಸರ್ ಅಂದರೆ, ಗೌರ್ನಮೆಂಟ್ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ವೆಹಿಕಲ್ ಇನ್ಶೂರೆನ್ಸ್ ಇಟ್ ಬಿಕಮ್ ಕಂಪಲ್ಸರಿ ಫಾರ್ ಎವ್ರಿ ವೆಹಿಕಲ್ ಅಂತಕ್ಕಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಏನು ಮಾಡಿದೆ, ಕಂಪಲ್ಸರಿ ಮ್ಯಾಂಡೇಟರಿಯ ಸಿಸ್ಟಮಿನ ಒಳಗಡೆ ಇಂಪ್ಲಿಮೆಂಟೇಷನ್ಸ್ ಮಾಡಿದೆ. ಈ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ಯಾವುದೇ ಒಂದು ಫಿನಾನ್ಷಿಯಲ್ ಬರ್ಡನ್ ಆ ಒಂದು ವೆಹಿಕಲ್ ಓನರ್ಗೆ ಕ್ರಿಯೇಷನ್ಸ್ ಆಗಬಾರ್ದು ಅಂತಕ್ಕಂಥದ್ದು ದ ಮೇನ್ ಆಬ್ಜೆಕ್ಟಿವ್ಸ್ ಆರ್ ಏಮ್ಸ್ ಆಫ್ ವೆಹಿಕಲ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ಅವರಿಗೆ ಆಗ್ತಕ್ಕಂಥ ಒಂದು ಫಿನಾನ್ಷಿಯಲ್ ಲಾಸಸ್ ಏನಿದೆ, ಒಂದು ಫಿನಾನ್ಷಿಯಲ್ ಎಮರ್ಜೆನ್ಸಿ ಏನಿದೆ, ಅದು ಥ್ರೂ ಎ ಪ್ರೊಟೆಕ್ಷನ್ಸ್ ಏನಾಗಬೇಕು, ರೆಡ್ಯೂಸ್ ಆಗಬೇಕು ಅಂತಕ್ಕಂಥ ಒಂದು ಮೈನ್ ಆಬ್ಜೆಕ್ಟಿವ್ಸನ್ನ ಇಟ್ಕೊಂಡು ಗೌರ್ನಮೆಂಟ್ ಏನು ಮಾಡಿದೆ ಸರ್ ಅಂದರೆ, ವೆಹಿಕಲ್ ಇನ್ಶೂರೆನ್ಸ್ ಇಟ್ ಬಿಕಮ್ ಕಂಪಲ್ಸರಿ ಫಾರ್ ಎವ್ರಿ ವೆಹಿಕಲ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಇಂಪ್ಲಿಮೆಂಟೇಷನ್ಸ್ ಮಾಡಿದೆ. ದೆನ್ ಮೀನಿಂಗ್ ಆಫ್ ಮೋಟಾರ್ ವೆಹಿಕಲ್ ಇನ್ಶೂರೆನ್ಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ automotive insurance, a contract by which the insurer assumes the risk of any losses the owner or operator of a car may incur through damages to protect or person as a result of an accident. Vehicle insurance is also known as car insurance, motor insurance and auto insurance. Is an insurance for car, truck, motorcycle and other road vehicle. A person having a vehicle should have valid motor insurance in India. This insurance is to protect vehicle owner from potential financial risk. It is the best form of security that anyone can acquire to prevent significant expenses that result after an accident ಅಂತ ಹೇಳುತ್ತೆ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ವೆಹಿಕಲ್ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಏನಿದೆ, ಈ ವೆಹಿಕಲ್ ಇನ್ಶೂರೆನ್ಸನ್ನು ನಾವು ಆಟೋಮೊಬೈಲ್ ಇನ್ಶೂರೆನ್ಸ್ ಅಂತಲೂ ಕೂಡ ಏನು ಮಾಡ್ತೀವಿ, ಕರೀತೀವಿ. ಇನ್ ಎ ಕಾನ್ಸೆಪ್ಟ್ ಆಫ್ ವೆಹಿಕಲ್ ಇನ್ಶೂರೆನ್ಸ್ ಇಟ್ ಬಿಕಮ್ ಎ ಕಾಂಟ್ರಾಕ್ಟ್. ಇದು ಒಂದು ಕಾಂಟ್ರಾಕ್ಟ್ ಆಗಿದೆ. ಇನ್ಶೂರೆನ್ಸ್ ಕಂಪನಿ ಆ್ಯಂಡ್ ಒಬ್ಬ ವೆಹಿಕಲ್ ಓನರ್ ನಡುವೆ ಏನಾಗುತ್ತೆ, ಈ ಒಂದು ಸಿಸ್ಟಮ್ ಆಫ್ ಕಾಂಟ್ರಾಕ್ಟ್ ಕ್ರಿಯೇಷನ್ಸ್ ಆಗುತ್ತೆ. ಯಾವ ವೇ ಆಫ್ ಕಾಂಟ್ರಾಕ್ಟ್ ಕ್ರಿಯೇಷನ್ಸ್ ಆಗುತ್ತೆ, ದ ರಿಸ್ಕ್ ಆಫ್ ಎನಿ ಲಾಸಸ್ ಬೈ ದಿ ಓನರ್ ಆರ್ ಆಪರೇಟರ್ ಆಫ್ ಎ ಕಾರ್ ಮೇ ಇನ್ಕರ್ ಥ್ರೂ ಡ್ಯಾಮೇಜಸ್ ಟು ಎ ಪ್ರಾಪರ್ಟಿ ಆರ್ ಪರ್ಸನ್ ಆಸ್ ದಿ ರಿಸಲ್ಟ್ ಆಫ್ ಅನ್ ಆಕ್ಸಿಡೆಂಟ್ ಅಂತ ಹೇಳುತ್ತೆ. ಒಂದು ಆಕ್ಸಿಡೆಂಟ್ ಆಗ್ತಕ್ಕಂಥ ಮೂಮೆಂಟ್ಸ್ ಏನಿದೆ, ಆ ಒಂದು ಆಕ್ಸಿಡೆಂಟ್ ಆಗ್ತಕ್ಕಂಥ ಒಂದು ಅನ್ಸರ್ಟನಿಟೀಸ್ ಏನಿದೆ, ಒಂದು ಆಕ್ಸಿಡೆಂಟ್ ಆಗ್ತಕ್ಕಂಥ ಒಂದು ಫ್ಯೂಚರ್ ಪಾಸಿಬಿಲಿಟೀಸ್ ಏನಿದೆ, ಆ ಒಂದು ಫ್ಯೂಚರ್ ಪಾಸಿಬಿಲಿಟೀಸ್ ಆಫ್ ಕಾನ್ಸೆಪ್ಟ್ ಆಫ್ ರಿಸ್ಕ್ನ ಅವಾಯ್ಡ್ ಮಾಡೋದಕ್ಕೆ
ಒಂದು ಅಸೆಟ್ ಆಫ್ ದಿ ಕಾನ್ಸೆಪ್ಟ್ ಇರ್ಬೋದು, ಇನ್ನೊಂದು ಎ ಪರ್ಸನ್ ಲೈಫ್ ಇರ್ಬೋದು. ಎರಡನ್ನು ಒಂದು ಪ್ರೊಟೆಕ್ಷನ್ ಆಫ್ ಸಿಸ್ಟಮ್ ಅಲ್ಲಿ ತರ್ತಕ್ಕಂಥ ಒಂದು ಇನ್ಶೂರೆನ್ಸ್ ಅನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ವೆಹಿಕಲ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಈ ಒಂದು ವೆಹಿಕಲ್ ಇನ್ಶೂರೆನ್ಸಿನ ಒಳಗಡೆ ನಾವು ಮೋಟಾರ್ ವೆಹಿಕಲ್ಸ್ ಅನ್ನ ನೋಡ್ತಾ ಹೋಗ್ತೀವಿ, ಕಾರ್ಗಳನ್ನ ನೋಡ್ತಾ ಹೋಗ್ತೀವಿ, ಟ್ರಕ್ಸ್ಗಳನ್ನ ನೋಡ್ತಾ ಹೋಗ್ತೀವಿ, ಮತ್ತು ಒಂದು ರೋಡ್ ಸಿಸ್ಟಮಿನ ಒಳಗಡೆ ಯೂಸ್ ಮಾಡ್ತಕ್ಕಂಥ ಯಾವುದೇ ಒಂದು ಆಟೋಮೊಬೈಲ್ ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ಏನಂತ ಕನ್ಸಿಡ್ರೇಷನ್ಸ್ ಮಾಡ್ತೀವಿ ಸರ್ ಅಂದರೆ ವೆಹಿಕಲ್ ಇನ್ಶೂರೆನ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟಿನ ಒಳಗಡೆ ಒಂದು ಆಕ್ಸಿಡೆಂಟ್ ಒಂದು ಸಿಸ್ಟಮ್ ಆಫ್ ಅನ್ಸರ್ಟನಿಟೀಸನ್ನು ಅವಾಯ್ಡ್ ಮಾಡೋದಕ್ಕೆ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಫ್ ಇನ್ಶೂರೆನ್ಸನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ವೆಹಿಕಲ್ ಇನ್ಶೂರೆನ್ಸ್ ಅಂತ ಕರಿತೀವಿ ಅಂತ ಹೇಳುತ್ತೆ. ನೆಕ್ಸ್ಟು ಟೈಪ್ಸ್ ಆಫ್ ಮೋಟಾರ್ ಇನ್ಶೂರೆನ್ಸ್ ಇನ್ ಇಂಡಿಯಾ. ಅದರಲ್ಲಿ ಪ್ರೈವೇಟ್ ಕಾರ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಹೇಳುತ್ತೆ. ದಿಸ್ ಇಸ್ ದಿ ಮೋಟಾರ್ ಇನ್ಶೂರೆನ್ಸ್ ದಟ್ ನೀಡ್ಸ್ ಟು ಬಿ ಟೇಕನ್ ಫಾರ್ ಎನಿ ಪ್ರೈವೇಟ್ ಕಾರ್ ಓನ್ಡ್ ಬೈ ಅನ್ ಇಂಡಿವಿಜುವಲ್ and its mandate by the government of India. It covers the vehicle for damages against accident, fire, natural disaster and theft among other, and also cover for any injury to the owner. It's also cover any damages and injuries caused by the third party ಅಂತ ಹೇಳುತ್ತೆ. ಸರ್ ಪ್ರೈವೇಟ್ ಕಾರ್ ಇನ್ಶೂರೆನ್ಸ್ ಪಾಲಿಸಿ ಅಂದರೆ ಏನು? ಈ ಒಂದು ಕಾನ್ಸೆಪ್ಟ್ ಆಫ್ ಪ್ರೈವೇಟ್ ಕಾರ್ ಇನ್ಶೂರೆನ್ಸ್ ಪಾಲಿಸೀಸ್ ಅಂತಂದರೆ ಒಂದು ಪ್ರೈವೇಟ್ ಕಾರ್ಗೆ ಇನ್ಶೂರೆನ್ಸ್ ಕಂಪನಿಯಿಂದ ಕೊಡ್ತಕ್ಕಂಥ ಪಾಲಿಸಿ. ಈ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಏನಾಗಿರುತ್ತೆ ಸರ್ ಅಂದರೆ ಒಬ್ಬ ಪ್ರೈವೇಟ್ ಪರ್ಸನ್ ಇಟ್ ವಿಲ್ ಬಿ ಓನರ್ಡ್ ಫಾರ್ ದಟ್ ಪರ್ಟಿಕ್ಯುಲರ್ ಮೋಟಾರ್ ವೆಹಿಕಲ್. ಆ ಒಬ್ಬ ಪ್ರೈವೇಟ್ ಪಾರ್ಟಿ ಏನಾಗಿರ್ತಾನೆ ಆ ಒಂದು ಕಾನ್ಸೆಪ್ಟ್ ಆಫ್ ಇನ್ಶೂರೆನ್ಸಿನ ಒಳಗಡೆ ಒಬ್ಬ ಓನರ್ ಆಗಿರ್ತಾನೆ. ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಈ ಒಂದು ಮೋಟಾರ್ insurance it become a mandatory according to the government rules and regulations. ಗೌರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸಿನ ಒಳಗಡೆ ಏನಾಗಿದೆ ಮೋಟಾರ್ ಇನ್ಶೂರೆನ್ಸ್ ಅಂತಕ್ಕಂಥದ್ದು ಮ್ಯಾಂಡೇಟರಿ ಆಗಿದೆ. ಆ ಒಂದು ಮ್ಯಾಂಡೇಟರಿಯನ್ನು ಏನು ಮಾಡಬೇಕು ಅವನು ಫುಲ್ಫಿಲ್ ಮಾಡ್ತಾ ಹೋಗಬೇಕು. ಹಾಗೇನೆ ಆ ಒಂದು ಕಾನ್ಸೆಪ್ಟ್ ಆಫ್ ಮೋಟಾರ್ ವೆಹಿಕಲ್ ಇನ್ಶೂರೆನ್ಸಿನ ಒಳಗಡೆ ಮೀನ್ಸ್ ಪ್ರೈವೇಟ್ ಕಾರ್ ಇನ್ಶೂರೆನ್ಸ್ ಪಾಲಿಸಿಯ ಒಳಗಡೆ ಆ ಒಂದು ಪ್ರೈವೇಟ್ ಕಾರ್ ಕಾನ್ಸೆಪ್ಟಿನ ಒಳಗಡೆ ಆ ಒಂದು ವೆಹಿಕಲ್ಗೆ ಆಗ್ತಕ್ಕಂಥ ಡ್ಯಾಮೇಜಸ್ ಎಗೇನ್ಸ್ಟ್ ದಿ ಆಕ್ಸಿಡೆಂಟ್ ಇರ್ಬೋದು, ಫೈರ್ ಸಿಸ್ಟಮ್ ಅಲ್ಲಿ ಇರ್ಬೋದು, ನ್ಯಾಚುರಲ್ ಡಿಸಾಸ್ಟರ್ ಅಲ್ಲಿ ಇರ್ಬೋದು, ಕಳ್ಳತನ ಥೆಫ್ಟ್ ಅಲ್ಲಿ ಇರ್ಬೋದು, ಅಥವಾ ಅಮಾಂಗ್ ಅದರ್ ಕವರ್ ಫಾರ್ ಇಂಜುರಿ ಆಫ್ ದಿ ಓನರ್ ಇರ್ಬೋದು. ಎಲ್ಲವೂ ಕೂಡ ಏನಾಗಿರುತ್ತೆ ಪ್ರೈವೇಟ್ ಕಾರ್ ಇನ್ಶೂರೆನ್ಸ್ ಪಾಲಿಸಿಯ ಒಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಆ ಒಂದು ಸಿಸ್ಟಮ್ ಆಫ್ ಅನ್ವಾಂಟೆಡ್ ರಿಸ್ಕ್ ಒಬ್ಬ ಥರ್ಡ್ ಪಾರ್ಟಿಯಿಂದ ಬಂದ್ರೂ ಕೂಡ ಆ ಒಂದು ರಿಸ್ಕನ್ನು ಕೂಡ ಏನು ಮಾಡುತ್ತೆ ಪ್ರೈವೇಟ್ ಕಾರ್ ಇನ್ಶೂರೆನ್ಸ್ ಪಾಲಿಸಿಯ ಒಳಗಡೆ ಆ ಒಂದು ಕ್ಲೈಮನ್ನು ನಾವೇನು ಮಾಡ್ಬೋದು ಕನ್ಸಿಡರೇಷನ್ಸ್ ಆಗಿ ತಗೋಬಹುದು. ದೆನ್ ಸೆಕೆಂಡ್ ಒನ್ ಟೂ ವೀಲರ್ ಇನ್ಶೂರೆನ್ಸ್ ಪಾಲಿಸೀಸ್ ಅಂತ ಹೇಳ್ತಾರೆ. ದಿಸ್ ಇನ್ಶೂರೆನ್ಸ್ ಪಾಲಿಸಿ ಕವರ್ಸ್ ಟೂ ವೀಲರ್ಸ್ ಲೈಕ್ ಎ ಸ್ಕೂಟರ್ ಆರ್ ಬೈಕ್ ಆ್ಯಂಡ್ ಇಟ್ಸ್ ಮ್ಯಾಂಡೇಟ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಟೂ ವೀಲರ್ ವೆಹಿಕಲ್ಸ್ ಅಂತ ಕರೀತಾ ಹೋಗ್ತೀವಿ. ಆ ಟೂ ವೀಲರ್ ವೆಹಿಕಲ್ಸು ಕೂಡ ಏನಾಗಿದೆ ಮ್ಯಾಂಡೇಟರಿ ಕಾನ್ಸೆಪ್ಟಿನ ಒಳಗಡೆ ಕಂಪಲ್ಸರಿ ಆಗಿದೆ. ಯಾರೇ ಒಬ್ಬರು ಟೂ ವೀಲರ್ಸ್ ಬೈಕ್ ಇರ್ಬೋದು ಅದರ್ ಕಾನ್ಸೆಪ್ಟ್ ಆಫ್ ಟೂ ವೀಲರ್ಸಿನ ಯಾವುದೇ ಒಂದು ಮೋಟಾರ್ ಸಿಸ್ಟಮ್ಗೆ ಬಂದಾಗ ಅದಕ್ಕೂ ಕೂಡ ಅವ್ರೇನು ಮಾಡಬೇಕು ಕಂಪಲ್ಸರಿಯಾಗಿ ಇನ್ಶೂರೆನ್ಸನ್ನು ತಗೋಬೇಕು. ಅಲ್ಲಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಬರುತ್ತೆ. ಆ ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇಟ್ ಬಿಕಮ್ ಎ ಕಂಪಲ್ಸರಿ ಫಾರ್ ಎವ್ರಿ ಟೂ ವೀಲರ್ ಬೈಕ್ ಅಂತ ಹೇಳ್ತೀವಿ. ಆ ಒಂದು ಕಾನ್ಸೆಪ್ಟಿನ ಒಳಗಡೆ ಈ ಒಂದು ದ ಕಂಪನಿ ಮೀನ್ಸ್ ಇನ್ಶೂರೆನ್ಸ್ ಕಂಪನಿ ಇಟ್ ಕೆನ್ ಗಿವನ್ ಎನ್ ಎಕ್ಸ್ಟ್ರಾ ಕವರೇಜ್ ಫಾರ್ ಎನ್ ಎಕ್ಸ್ಟ್ರಾ ಪ್ರೀಮಿಯಂ. ಅದರ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ಗಳು ಕೂಡ ಟೂ ವೀಲರ್ಸ್ ಬೈಕ್ ಸಿಸ್ಟಮಿನ ಒಳಗಡೆ ಏನು ಮಾಡುತ್ತೆ ಇನ್ಶೂರೆನ್ಸ್ ಕಂಪನಿ ಆಫರ್ ಮಾಡುತ್ತೆ. ಅದನ್ನು ಬೇಕಾದರೆ ದಟ್ ವಿಲ್ ಬಿ ದಿ ಆಪ್ಷನ್ ಟು ದಿ ಓನರ್. ಅದು ಆ ಓನರ್ಗೆ ಆಪ್ಷನ್ಸ್ ಆಗಿರುತ್ತೆ. ಅವನು ಬೇಕಾದರೆ ತಗೋಬೋದು, ಇಲ್ಲಾಂದರೆ ಅದನ್ನು ರಿಜೆಕ್ಟ್ ಮಾಡ್ಬೋದು. ಬಟ್ in the concept of owner compulsorily buying a third party insurance in a bike ಅಂತ ಹೇಳ್ತೀವಿ. ನೆಕ್ಸ್ಟ್ ಕಮರ್ಷಿಯಲ್ ವೆಹಿಕಲ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ದಿಸ್ ಇನ್ಶೂರೆನ್ಸ್ ಕವರ್ಸ್ ಆಲ್ ವೆಹಿಕಲ್ಸ್ that are not used for personal use. This type of insurance covers all those vehicles which are not used for personal purpose. Trucks, bus, heavy commercial vehicles
light commercial vehicles, multi-utility vehicles, agricultural vehicles, taxi, cab, ambulance, and auto rickshaw, etc. are some vehicles that are covered under this insurance. The benefits will be included ಅಂತ ಹೇಳುತ್ತೆ. ಸರ್ ಕಮರ್ಷಿಯಲ್ ವೆಹಿಕಲ್ ಇನ್ಶೂರೆನ್ಸ್ ಅಂದರೆ ಏನು? ವರ್ಡೇ ಹೇಳೋ ಹಾಗೆ ಕಮರ್ಷಿಯಲ್ ಪರ್ಪಸ್ ಆಫ್ ಆಕ್ಟಿವಿಟೀಸ್ಗಳಿಗೆ ಏನು ಮಾಡಬೇಕು? ದಿ ಕಾನ್ಸೆಪ್ಟ್ ಆಫ್ ವೆಹಿಕಲ್ಗಳನ್ನು ಯೂಸ್ ಮಾಡಬೇಕು. ಸರ್ ಕಮರ್ಷಿಯಲ್ ಪರ್ಪಸ್ ಅಂತಂದ್ರೇನು? ದಟ್ ಕಾನ್ಸೆಪ್ಟ್ ಆಫ್ ವೆಹಿಕಲ್ ಯೂಸ್ಡ್ ಫಾರ್ ಎ ಬಿಸ್ನೆಸ್ ಆಪರೇಷನ್ಸ್. ಒಂದು ಬಿಸ್ನೆಸ್ ಆಪರೇಷನ್ಸ್ಗಳಿಗೆ ಏನು ಮಾಡಬೇಕು? ಅದನ್ನು ತಗೊಂಡಿರಬೇಕು. ಮೀನ್ಸ್ ಯಾವುದೇ ಒಂದು ವೆಹಿಕಲನ್ನು ಪರ್ಸ್ನಲ್ ಯೂಸಿಗೆ ಬಳಸಿದ್ರೆ ದಟ್ ಈಸ್ ನಾಟ್ ಎ ಕಮರ್ಷಿಯಲ್ ಆಕ್ಟಿವಿಟೀಸ್. ಅದನ್ನು ನಾವು ಕಮರ್ಷಿಯಲ್ ಆಕ್ಟಿವಿಟೀಸ್ ಅಂತ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಕರೆಯೋದಕ್ಕೆ ಸಾಧ್ಯ ಇಲ್ಲ. ಯು ಕಾಲ್ಡ್ ಎಸ್ ಎ ಕಮರ್ಷಿಯಲ್ ದಟ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಇಟ್ ಈಸ್ ನಾಟ್ ಯೂಸ್ಡ್ ಫಾರ್ ಎ ಪರ್ಸ್ನಲ್ ಪರ್ಪಸ್ ಅಂತ ಹೇಳುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಪರ್ಸ್ನಲ್ ಪರ್ಪಸ್ಗೆ ಯೂಸ್ ಮಾಡದೇ ಇರತಕ್ಕಂಥ ಒಂದು ಕಾನ್ಸೆಪ್ಟ್ ಆಫ್ ವೆಹಿಕಲನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಕಮರ್ಷಿಯಲ್ ವೆಹಿಕಲ್ಸ್ ಅಂತ ಕರಿತೀವಿ. ಯಾವುದನ್ನು ಕಮರ್ಷಿಯಲ್ ವೆಹಿಕಲ್ಸ್ ಅಂತ ಕರಿತೀವಿ? ಲಾರೀಸ್ ಇರ್ಬೋದು, ಬಸ್ ಇರ್ಬೋದು, ಆಟೋ ರಿಕ್ಷಾ ಇರ್ಬೋದು, ಟ್ಯಾಕ್ಸಿ ಇರ್ಬೋದು, ಆಂಬುಲೆನ್ಸ್ ಇರ್ಬೋದು, ಅದರ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಆಫ್ ಥಿಂಗ್ಸ್ಗಳನ್ನು ನಾವು ಎಕ್ಸೆಪ್ಟ್ ಪರ್ಸ್ನಲ್ ಪರ್ಪಸ್ಗೆ ಯೂಸ್ ಆಗ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ ಆಫ್ ಮೋಟಾರ್ ವೆಹಿಕಲ್ಸ್ಗಳನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಕಮರ್ಷಿಯಲ್ ವೆಹಿಕಲ್ಸ್ ಅಂತ ಕರಿತೀವಿ ಅಂತ ಹೇಳುತ್ತೆ. ಈ ಒಂದು ಕಾನ್ಸೆಪ್ಟ್ ಆಫ್ ಕಮರ್ಷಿಯಲ್ ವೆಹಿಕಲ್ಸಿನ ಒಳಗಡೆ ಕೆಲವೊಂದು ಬೆನಿಫಿಟ್ಸ್ಗಳನ್ನು ಏನು ಮಾಡುತ್ತೆ? ಆ ಒಂದು ಕಾನ್ಸೆಪ್ಟ್ ಆಫ್ ಕಮರ್ಷಿಯಲ್ ವೆಹಿಕಲ್ಸ್ ಇನ್ಶೂರೆನ್ಸಲ್ಲಿ ಇನ್ಶೂರೆನ್ಸ್ ಸಿಸ್ಟಮ್ ಆಫ್ ಆಕ್ಟಿವಿಟೀಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗುತ್ತೆ. ಯಾವ್ಯಾವುದು ಸರ್ ಅಂದರೆ ಯುಟಿಲಿಟಿ ಲಯಬಿಲಿಟೀಸ್ ಕವರ್ ಫಾರ್ ಇಂಜೂರ್ಡ್ ಬೈ ದಿ ಡೆತ್ ಕ್ಲೈಮ್ಸ್ ಅಂತ ಹೇಳುತ್ತೆ. ಆ ಒಂದು ಕಮರ್ಷಿಯಲ್ ಪರ್ಪಸ್ಸಲ್ಲಿ ಏನಾದರೂ ಡೆತ್ ಆದರೆ ಅದನ್ನು ಇಂಜೂರ್ಡ್ ಆದರೆ ಅದನ್ನು ಏನು ಮಾಡ್ಬೋದು? ಕ್ಲೈಮ್ ಮಾಡ್ಬೋದು. ಮತ್ತು ಪರ್ಸನಲ್ ಆಕ್ಸಿಡೆಂಟ್ ಕವರ್ ಅಂತ ಹೇಳುತ್ತೆ. ಪರ್ಸನಲ್ ಆಕ್ಸಿಡೆಂಟ್ ಕಾನ್ಸೆಪ್ಟ್ ಆಫ್ ಕವರೆನ್ಸನ್ನು ಕೂಡ ಏನು ಮಾಡ್ಬೋದು? ತಗೋಬೋದು. ದೆನ್ ಆಫರ್ಸ್ ಲಾಸಸ್ ಆ್ಯಂಡ್ ಡ್ಯಾಮೇಜ್ ಪ್ರೊಟೆಕ್ಷನ್ಸ್ ಅಂತ ಹೇಳುತ್ತೆ. ಒಂದು ಆಗ್ತಕ್ಕಂಥ ಲಾಸಸ್ಗಳನ್ನು ಏನು ಮಾಡುತ್ತೆ? ಇದು ಆಫರ್ ಮಾಡ್ತಾ ಹೋಗುತ್ತೆ. ಮೀನ್ಸ್ ಆ ಒಂದು ರಿಸ್ಕನ್ನು ಕಡಿಮೆ ಮಾಡ್ಕೋಬೋದು ಮತ್ತು ಡ್ಯಾಮೇಜಸ್ಗಳನ್ನು ಏನು ಮಾಡ್ಬೋದು? ಈಸಿಯಾಗಿ ಪ್ರೊಟೆಕ್ಷನ್ಸ್ ಮಾಡ್ಬೋದು. ಇದು ಒಂದು ಇಂಡಿಮಿನಿಟಿ ಫಾರ್ ದಿ ಅದರ್ ಪ್ರಾಪರ್ಟೀಸ್ ಅಂತ ಹೇಳುತ್ತೆ. ಯಾವುದೇ ಒಂದು ಪ್ರಾಪರ್ಟೀಸ್ಗೆ ಹಾಕ್ತಕ್ಕಂಥ ಒಂದು ಲಾಸಸ್ಸನ್ನು ಅವಾಯ್ಡ್ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಇಂಡಿಮಿನಿಟಿ ಕಾಂಟ್ರಾಕ್ಟ್ ಅಂತಲೂ ಕೂಡ ನಾವೇನು ಮಾಡ್ತೀವಿ? ದಿ ಕಾನ್ಸೆಪ್ಟ್ ಆಫ್ ಕಮರ್ಷಿಯಲ್ ವೆಹಿಕಲ್ ಇನ್ಶೂರೆನ್ಸನ್ನು ಕರೀತಾ ಹೋಗ್ತೀವಿ. ಇದು ಇಷ್ಟು ವೇ ಆಫ್ ಬೆನಿಫಿಟ್ಸ್ಗಳನ್ನು ಏನು ಮಾಡುತ್ತೆ? ಕಮರ್ಷಿಯಲ್ ವೆಹಿಕಲ್ ಇನ್ಶೂರೆನ್ಸಿನ ಒಳಗಡೆ ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ವೆಹಿಕಲ್ ಇನ್ಶೂರೆನ್ಸ್ ಪಾಲಿಸೀಸ್. ಏನು ಇಂಪಾರ್ಟೆನ್ಸ್ ಇದೆ? ಯಾಕೆ ಬೇಕು? ಲೀಗಲ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳುತ್ತೆ. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಈ ಒಂದು ಕಾನ್ಸೆಪ್ಟ್ ಆಫ್ ವೆಹಿಕಲ್ ಇನ್ಶೂರೆನ್ಸ್ ಏನು ಮಾಡುತ್ತೆ ಸರ್ ಅಂದರೆ ಒಂದು ಲೀಗಲ್ ರಿಕ್ವೈರ್ಮೆಂಟ್ಸ್ ಆಗಿದೆ. ಅಕಾರ್ಡಿಂಗ್ ಟು ಐಸ್ ಆಫ್ ಲಾ ನಾವೇನು ಮಾಡಬೇಕು? ಕಮರ್ಷಿಯಲ್ ಇನ್ಶೂರೆನ್ಸನ್ನು ತಗೊಳ್ಳೇಬೇಕು. ಅಂದರೆ ನಮಗೆ ಬಸ್ ಇದೆ ಸರ್ ಅಂದರೆ ಬಸ್ಗೊಂದು ಇನ್ಶೂರೆನ್ಸ್ ಮಾಡಿಸ್ಕೋಬೇಕು. ಲಾರಿ ಇದೆ ಸರ್ ಅಂದರೆ ಲಾರಿಗೂ ಕೂಡ ಒಂದು ಇನ್ಶೂರೆನ್ಸ್ ಮಾಡಬೇಕು. ಟ್ರಕ್ಸ್ ಇದೆ ಸರ್ ಅಂದರೆ ಅದಕ್ಕೂ ಕೂಡ ಇನ್ಶೂರೆನ್ಸ್ ಮಾಡೋದು. ಮೀನ್ಸ್ ದಟ್ ವಿಲ್ ಬಿ ದಿ ಲೀಗಲ್ ರಿಕ್ವೈರ್ಮೆಂಟ್ ಪಾಲಿಸೀಸ್ ಅಂತ ಹೇಳುತ್ತೆ. ಇನ್ ದಿ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಆಗ್ತಕ್ಕಂಥ ಒಂದು ಬರ್ಡನ್ ಅನ್ಸರ್ಟನಿಟೀಸ್ಗಳನ್ನು ಏನು ಮಾಡುತ್ತಿದ್ದು? ಅವಾಯ್ಡ್ ಮಾಡುತ್ತೆ. ಆಗ್ತಕ್ಕಂಥ ಒಂದು ಪ್ರಾಪರ್ಟಿಯ ಲಾಸಸ್ಸನ್ನು ಏನು ಮಾಡುತ್ತಿದ್ದು? ಫುಲ್ಫಿಲ್ ಮಾಡಿಕೊಡುತ್ತೆ ಅಂತ ಹೇಳ್ತೀವಿ. ಈ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ಗಳಿನ ಮೇಲೇ ಒಂದು ವೆಹಿಕಲ್ ಇನ್ಶೂರೆನ್ಸ್ ಅಂತಕ್ಕಂಥದ್ದು ಏನಾಗಿದೆ? ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳುತ್ತೆ. ನೆಕ್ಸ್ಟ್ ಒನ್ ಮೆರೈನ್ ಇನ್ಶೂರೆನ್ಸ್ ಅಂತ ಹೇಳುತ್ತೆ. Let us understand the legal definition of marine insurance. Marine transport faces a relatively higher degree of threats compared to the other modes of transport, such as road, railway, and air. The range of perils offered by a ship is very wide, ranging from the weather or natural hazards to cross-border conflict to attacks. Marine insurance is a type of insurance designed to provide coverage for the transportation of goods either on the ocean or by a land, as well as damage to a waterborne instruments of currents
and to the liability of third parties arising out of the process. Ocean marine insurance covers the perils of the sea, whereas inland marine insurance is related to the risk of the land. When the goods are transported by the mails or couriers, the shipping insurance is used instant ಅಂತ ಹೇಳ್ತೀವಿ. ದಿ ಕಾನ್ಸೆಪ್ಟ್ ಆಫ್ ಮೆರೈನ್ ಇನ್ಶೂರೆನ್ಸ್ ಏನಿದೆ, ಈ ಮೆರೈನ್ ಇನ್ಶೂರೆನ್ಸು ಅದರ್ ಇನ್ಶೂರೆನ್ಸ್ಗಳಿಗೆ ಕಂಪ್ಯಾರಿಸನ್ ಮಾಡಿದ್ರೆ ತುಂಬ ಒಂದು ವೇ ಆಫ್ ರಿಸ್ಕ್ ಏನಾಗಿರುತ್ತೆ ಸರ್ ಅಂದರೆ ಯೂಜ್ ಲೆವೆಲಲ್ಲಿ ಇರುತ್ತೆ. ಮೀನ್ಸ್ ಕಂಪೇರ್ ವಿತ್ ಏರ್ ಆ್ಯಂಡ್ ರೋಡ್, in the system of marine insurance have a lot of risk or uncertainties ಅಂತ ಹೇಳುತ್ತೆ. ಇವೆರಡೂ ಸಿಸ್ಟಮ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಮೆರೈನ್ ಇನ್ಶೂರೆನ್ಸ್ ಏನಾಗಿದೆ ಸರ್ ಅಂದರೆ ಯೂಸ್ ಲೆವೆಲ್ ಆಫ್ ಅನ್ಸರ್ಟನಿಟೀಸ್ಗಳನ್ನು ಏನು ಮಾಡುತ್ತೆ, ಕಾನ್ಸಿಕ್ವೆನ್ಸಸ್ಗಳನ್ನು ಏನು ಮಾಡುತ್ತೆ, ಇನ್ ದಿ ಸಿಸ್ಟಮ್ ಆಫ್ ಟ್ರಾನ್ಸ್ಪೋರ್ಟಿನ ಆ್ಯಕ್ಟಿವಿಟೀಸಿನ ಒಳಗಡೆ ಫೇಸ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಈ ಒಂದು ಕಾನ್ಸೆಪ್ಟ್ ಆಫ್ ಮೆರೈನ್ ಇನ್ಶೂರೆನ್ಸ್ನ ನಾವು ಎಲ್ಲಿ ನೋಡ್ತಾ ಹೋಗ್ತೀವಿ? ಮೆರೈನ್ ಇನ್ಶೂರೆನ್ಸ್ ಅಂದರೆ ಏನು ಸರ್ ಅಂದರೆ ಒಂದು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಆ್ಯಕ್ಟಿವಿಟೀಸ್ಗೆ ಬಂದಾಗ ಒಂದು ಓಷನ್ ಮೂಲಕ ಒಂದು ಕಾನ್ಸೆಪ್ಟ್ ಆಫ್ ಗೂಡ್ಸ್ಗಳನ್ನು ಒನ್ ಕಂಟ್ರಿ ಟು ಅನದರ್ ಕಂಟ್ರಿ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ವಿತಿನ್ ದಿ ಶೀನ ಒಳಗಡೆ ಹಾಕ್ತಕ್ಕಂಥ ಒಂದು ನ್ಯಾಚುರಲ್ ಡಿಸಾಸ್ಟರ್ ಏನಿದೆ, ಒಂದು ನ್ಯಾಚುರಲ್ ಕಾನ್ಸೆಪ್ಟ್ ಆಫ್ ಅನ್ಸರ್ಟನಿಟೀಸ್ ಏನಿದೆ, ಆ ಒಂದು ಕಾನ್ಸೆಪ್ಟ್ ಆಫ್ ಅನ್ಸರ್ಟನಿಟಿಯ ಅವಾಯ್ಡೆನ್ಸ್ಗೆ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಪ್ರೊಟೆಕ್ಷನ್ ಆಫ್ ಆ್ಯಕ್ಟಿವಿಟೀಸನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಮೆರೈನ್ ಇನ್ಶೂರೆನ್ಸ್ ಅಂತ ಕರಿತೀವಿ ಅಂತ ಹೇಳುತ್ತೆ. ಇಟ್ ಈಸ್ ಅನ್ ಇನ್ಶೂರೆನ್ಸ್ ಅಗೇನ್ಸ್ಟ್ ಲಾಸಸ್ ಬೈ ಡ್ಯಾಮೇಜಸ್ ಟು ಎ destroy of cargo or the means of instruments of its transportations, whether on land, sea or air inclusions. Marine insurance of origin to the land or destinations are insured. Marine insurance is another variations of the general terms insurance, and as the name suggested is provided to a ship, boat or most importantly the cargo that is carried in them ಅಂತ ಹೇಳುತ್ತೆ. ಇನ್ ದಿ ಕಾನ್ಸೆಪ್ಟ್ ಆಫ್ ಮೆರೈನ್ ಇನ್ಶೂರೆನ್ಸ್ ಏನಿದೆ, ಈ ಒಂದು ಮೆರೈನ್ ಇನ್ಶೂರೆನ್ಸ್ ಇನ್ ದಿ ವೇ ಆಫ್ ಶಿಪ್ಮೆಂಟಿನ ಒಳಗಡೆ ನಾವೇನು ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಈ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ ಇನ್ಲ್ಯಾಂಡ್ ಅಂತ ಕರೀತಾನೆ. ಅಂದರೆ ಒಂದು ವ್ಯವಸ್ಥೆಯ ಒಳಗಡೆ ನಾವು ಒಂದು ಪ್ಲೇಸಿನ ಒಳಗಡೆ ಆ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಿನ ಒಂದು ಕಡೆ ನಾವೇನು ಮಾಡ್ತೀವಿ ಪ್ರೊಟೆಕ್ಷನ್ಸ್ ಮಾಡಿರ್ತೀವಿ. ಆ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ಅದು ಇನ್ಲ್ಯಾಂಡ್, ಆಫ್ ಶೋರ್ ಆ್ಯಂಡ್ ಆನ್ ಶೋರ್ ಅಂತ ಹೇಳುತ್ತೆ. ಅಂದರೆ ಒಂದು ಓಷನಿಕ್ ಸಿಸ್ಟಮಿನ ಒಳಗಡೆ ಇರ್ಬೋದು, ಅದರ ಹೊರಗಡೆ ಇರ್ಬೋದು. ಇನ್ ದಿ ಕಾನ್ಸೆಪ್ಟ್ ಆಫ್ ಅನ್ಸರ್ಟನಿಟೀಸ್ಗಳನ್ನು ಅವಾಯ್ಡ್ ಮಾಡೋದಕ್ಕೆ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಫ್ ಪ್ರೊಟೆಕ್ಷನ್ಸನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಮೆರೈನ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಈ ಒಂದು ಮೆರೈನ್ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಏನಿದೆ, ಈ ಕಾನ್ಸೆಪ್ಟಿನ ಒಳಗಡೆ ಕಾರ್ಗೋ ಅಂತ ಬರುತ್ತೆ. ಮೀನ್ಸ್ ಇನ್ ದಿ ಕಾನ್ಸೆಪ್ಟ್ ಆಫ್ ಬೋಟ್ ಅಂತ ನಾವು ಏನು ಹೇಳ್ತೀವಿ, ಶಿಪ್ ಅಂತ ನಾವು ಏನು ಹೇಳ್ತೀವಿ, ಅದೇ ಥರದ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್. ಆ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಲ್ಲಿ ಆಗ್ತಕ್ಕಂಥ ಯಾವುದೇ ಒಂದು ಅನ್ಸರ್ಟನಿಟೀಸ್ಗಳನ್ನು ಅವಾಯ್ಡ್ ಮಾಡೋದಕ್ಕೆ ಕ್ರಿಯೇಷನ್ಸ್ ಮಾಡ್ತಕ್ಕಂಥ ಒಂದು ವೇ ಆಫ್ ಪ್ರೊಟೆಕ್ಷನ್ಸನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಮೆರೈನ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ. ಸರ್ ಇಂಪಾರ್ಟೆನ್ಸ್ ಆಫ್ ಮೆರೈನ್ ಇನ್ಶೂರೆನ್ಸ್ ಏನಿದೆ, ಮೆರೈನ್ ಇನ್ಶೂರೆನ್ಸ್ ಫಾರ್ ದಿ ಇಂಡಿವಿಜುವಲ್, ಎ ಪರ್ಸನ್ ಹ್ಯಾಸ್ ಟು ಇಂಪೋರ್ಟ್ ಗೂಡ್ಸ್ ಫ್ರಮ್ ಅನದರ್ ಕಂಟ್ರಿ ವಿಚ್ ಈಸ್ ಲೊಕೇಟೆಡ್ ಆನ್ ದಿ ಅದರ್ ಸೈಡ್ ಆಫ್ ದಿ ಶೀ for his business. While carrying a goods from other side to ship, businessman may have to face goods may have damaged because of sinking of ship into the water, and businessman may incur economic losses and discouraged to engage in the business. Marine insurance provides compensation to the insured against the losses of the properties ಅಂತ ಹೇಳುತ್ತೆ. ಮೆರೈನ್ ಇನ್ಶೂರೆನ್ಸ್ ಫಾರ್ ದ ಇಂಡಿವಿಜುವಲ್ಸ್ ಅಂದರೆ ಏನು ಸರ್ ಅಂದರೆ ಇನ್ ದಿ ಕಾನ್ಸೆಪ್ಟ್ ಆಫ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಆ್ಯಕ್ಟಿವಿಟೀಸ್ಗೆ ಬಂದಾಗ
ಆ ಒಂದು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಅಂದರೆ ಏನು ಸರ್ ಅಂದರೆ ಒನ್ ಕಂಟ್ರಿ ಇಟ್ ವಿಲ್ ಬಿ ಸೇಲ್ ಎ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದಿ ಅನದರ್ ಕಂಟ್ರಿ ಅಂತ ಕರಿತೀವಿ. ಈ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ಎರಡು ಕಂಟ್ರಿಗಳ ಡೆಮೋಗ್ರಫಿಕ್ ಸಿಸ್ಟಮ್ ಏನಾಗಿರುತ್ತೆ ಸರ್ ಅಂದರೆ ಬೇರೆ ಬೇರೆ ಕಾಂಟಿನೆಂಟಲ್ ಆ್ಯಕ್ಟಿವಿಟೀಸಿನ ಒಳಗಡೆ ಎಕ್ಸಿಸ್ಟೆನ್ಸೇ ಆಗಿರುತ್ತೆ. ಆ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ಒಂದು ಕಡೆಯಿಂದ ಮೀನ್ಸ್ ಒನ್ ಕಂಟ್ರಿಯಿಂದ ಮತ್ತೊಂದು ಕಂಟ್ರಿಗೆ ಆ ಒಂದು ಶಿಪ್ಮೆಂಟ್ ಆಫ್ ಆ್ಯಕ್ಟಿವಿಟೀಸ್ ಮೀನ್ಸ್ ಒಂದು ಗೂಡ್ಸ್ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಶಿಪ್ಮೆಂಟ್ ಆಗಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಆಗಬೇಕಾದ್ರೆ ಥ್ರೂ ಓಷನಿಕ್ ಸಿಸ್ಟಮಿನ ಒಳಗಡೆ ಏನಾಗಿರುತ್ತೆ ಅದು ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಆ ಒಂದು ಟ್ರಾವೆಲಿಂಗ್ ಸಿಸ್ಟಮಿನ ಒಳಗಡೆ ಯಾರು ಬಿಸ್ನೆಸ್ ಮ್ಯಾನ್ ಇರ್ತಾನೋ ಅವನಿಗೆ ಆ ಒಂದು ಗೂಡ್ಸ್ ಪ್ರಾಪರ್ ಆಗಿ ರೀಚ್ ಆಗದೆ ಹೋದರೆ ಅದು ಅವನಿಗೆ ಏನಾಗುತ್ತೆ ಸರ್ ಅಂದರೆ ಕಮರ್ಷಿಯಲಿ ಏನಾಗುತ್ತೆ ಲಾಸಸ್ ಆಗುತ್ತೆ. ಆ ಒಂದು ಕಮರ್ಷಿಯಲ್ ಲಾಸಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಆ ಒಬ್ಬ ಬಿಸ್ನೆಸ್ ಮ್ಯಾನ್ ತನಗೆ ಫ್ಯೂಚರಲ್ಲಿ ಆಗ್ಬೋದಂಥ ಒಂದು ಅನ್ಸರ್ಟನಿಟೀಸ್ ಆಫ್ ಲಾಸಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಇನ್ ಎ ಕಾನ್ಸೆಪ್ಟ್ ಆಫ್ ಎ ಶಿಪ್ಮೆಂಟ್ ಆಫ್ ಒನ್ ಪ್ಲೇಸಸ್ ಟು ದಿ ಅನದರ್ ಪ್ಲೇಸ್ ಥ್ರೂ ಓಷನಿಕ್ ಸಿಸ್ಟಮ್ ಏನಿದೆ ಅದರಲ್ಲಿ ಅವನೇನು ಮಾಡ್ತಾನೆ ಒಂದು ಇಂಡಿವಿಜುವಲ್ ಮೆರೈನ್ ಕಾನ್ಸೆಪ್ಟ್ ಆಫ್ ಇನ್ಶೂರೆನ್ಸನ್ನು ಕ್ರಿಯೇಷನ್ಸ್ ಮಾಡ್ತಾನೆ. ಇನ್ ದಿ ಕಾನ್ಸೆಪ್ಟ್ ಆಫ್ ಎನಿ ಅನ್ಸರ್ಟನಿಟೀಸ್ ಆರ್ ಅಕರೆನ್ಸ್ ವಿತ್ ಇನ್ ದಿ ಓಷನಿಕ್ ಶಿಪ್ಮೆಂಟ್ ದಟ್ ಟೈಮ್ ದ ಇನ್ಶೂರೆನ್ಸ್ ಕಂಪನಿ ಇಟ್ ವಿಲ್ ಬಿ ಫುಲ್ಫಿಲ್ಲಿಂಗ್ ಎ ಕಾಂಪನ್ಸೇಷನ್ ಟು ದಿ ಬಿಸ್ನೆಸ್ ಮ್ಯಾನ್ ಅಂತ ಹೇಳುತ್ತೆ. ಆ ಒಂದು ಓಷನಿಕ್ ಸಿಸ್ಟಮಿನ ಒಳಗಡೆ ಶಿಪ್ಮೆಂಟ್ ಆಗಬೇಕಾದ್ರೆ ಏನಾದರೂ ಲಾಸಸ್ ಆದರೆ ಆ ಒಂದು ಲಾಸಸ್ಸನ್ನು ಏನು ಮಾಡುತ್ತೆ ಮೆರೈನ್ ಇನ್ಶೂರೆನ್ಸ್ ಕಾನ್ಸೆಪ್ಟು ಫುಲ್ಫಿಲ್ ಮಾಡಿಕೊಡುತ್ತೆ. ಅದನ್ನ ಒಂದು ಕಾನ್ಸೆಪ್ಟನ್ನು ನಾವು ಏನಂತ ಕರಿತೀವಿ ಸರ್ ಅಂದರೆ ಒನ್ ಆಫ್ ದಿ ಇಂಪಾರ್ಟೆನ್ಸ್ ಆಫ್ ಮೆರೈನ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ. ದೆನ್ ಮೆರೈನ್ ಇನ್ಶೂರೆನ್ಸ್ ಫಾರ್ ಶಿಪ್ ಓನರ್. Expensive ship may be destroyed due to a different types of risk on the marine venture, and the ship owner may lose big amount due to the destroy of the ship. Marine insurance provides compensation of the losses to the ship owner ಅಂತ ಹೇಳುತ್ತೆ. The second important of marine insurance, it will be protection of ship owner. ಒಬ್ಬ ಶಿಪ್ ಓನರ್ಗೆ ಏನು ಮಾಡುತ್ತಿದ್ದು ಒಂದು ಪ್ರೊಟೆಕ್ಷನ್ಸನ್ನು ಕೊಡುತ್ತೆ. ಯಾವ ರೀತಿ ಪ್ರೊಟೆಕ್ಷನ್ಸನ್ನು ಕೊಡುತ್ತೆ? In a concept of a transportations from one country to the other country, ಆ ಒಂದು ಶಿಪ್ಮೆಂಟ್ ಮಾಡಬೇಕಾದ್ರೆ ಆವಾಗ ಏನಾದರೂ ಒಂದು ಶಿಪ್ಗೆ ನ್ಯಾಚುರಲ್ ಸಿಸ್ಟಮಿನ ಒಳಗಡೆ ಏನಾದರೂ ಅನ್ಸರ್ಟನಿಟೀಸ್ ಕ್ರಿಯೇಷನ್ಸ್ ಆದರೆ ಆ ಒಂದು ಅನ್ಸರ್ಟನಿಟೀಸ್ ಆಫ್ ಅವಾಯ್ಡೆನ್ಸ್ ಏನಿದೆ ಆ ಒಂದು ಅನ್ಸರ್ಟನಿಟೀಸ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಏನಾದರೂ ಶಿಪ್ ಏನಾದರೂ ಡಿಸ್ಟ್ರಾಯ್ ಆದರೆ that concept of destroy it will be creating a huge amount of losses to the owner. ಅದು ಒಬ್ಬ ಓನರ್ಗೆ ಏನು ಮಾಡುತ್ತೆ ಸರ್ ಅಂದರೆ ಬಂಡಲ್ ಆಫ್ ಲಾಸಸ್ ಅನ್ನ ಕ್ರಿಯೇಷನ್ಸ್ ಮಾಡುತ್ತೆ. ಆ ಒಂದು ಯೂಸ್ ಅಮೌಂಟ್ ಆಫ್ ಲಾಸಸ್ ಅವನಿಗೆ ಏನು ಮಾಡೋದಕ್ಕಾಗೋದಿಲ್ಲ ಸರ್ ಅಂತಂದ್ರೆ ಅವಾಯ್ಡೆನ್ಸ್ ಮಾಡೋದಕ್ಕಾಗೋದಿಲ್ಲ, ಅದನ್ನ ಮೇಂಟೆನೆನ್ಸ್ ಮಾಡೋದಕ್ಕಾಗೋದಿಲ್ಲ. ಆ ಒಂದು ಕಾನ್ಸೆಪ್ಟ್ ಆಫ್ ಮೆರೈನ್ ಇನ್ಶೂರೆನ್ಸ್ ಇಟ್ ವಿಲ್ ಬಿ ಎ ಕ್ಲೈಮ್ ಫಾರ್ ಕಾಂಪನ್ಸೇಷನ್ ಟು ದಿ ಶಿಪ್ ಓನರ್. ಆ ಒಂದು ಅನ್ಸರ್ಟನಿಟೀಸ್ ಆದಾಗ ಈ ಒಂದು ಮೆರೈನ್ ಇನ್ಶೂರೆನ್ಸ್ ಏನು ಮಾಡುತ್ತೆ ಸರ್ ಅಂದರೆ ಅವನಿಗೆ ಆಗ್ತಕ್ಕಂಥ ಒಂದು ಲಾಸಸ್ ಅನ್ನ ಏನು ಮಾಡುತ್ತೆ ಇದು ಫುಲ್ಫಿಲ್ ಮಾಡಿಕೊಡುತ್ತೆ. ಆ ಒಂದು ಇಂಪಾರ್ಟೆನ್ಸಿನ ಮೇಲೆ ಹೇಗೆ ಮಾಡಬೇಕು ಸರ್ ಅಂದರೆ ಮೆರೈನ್ ಇನ್ಶೂರೆನ್ಸನ್ನು ಕ್ರಿಯೇಷನ್ಸ್ ಮಾಡಬೇಕು ಅಂತ ಹೇಳ್ತೀವಿ. ದೆನ್ ಮೆರೈನ್ ಇನ್ಶೂರೆನ್ಸ್ ಫಾರ್ ಫ್ರೈಟ್ಸ್ ಅಂತ ಹೇಳ್ತೀವಿ. ಎ ಫ್ರೈಟ್ ಇನ್ಶೂರೆನ್ಸ್ ಈಸ್ ಆಲ್ಸೋ ಇನ್ಕ್ಲೂಡಿಂಗ್ ಅಂಡರ್ ದಿ ಮೆರೈನ್ ಇನ್ಶೂರೆನ್ಸ್. ಫ್ರೈಟ್ ರೆಫರ್ಸ್ ಟು ದಿ ರೆವಿನ್ಯೂ ದಟ್ ಕಾರ್ಗೋ ಶಿಪ್ ಹರ್ನ್ಸ್ or the money which is paid to the ship owner for transportation of goods from one port to the another port. In case of businessman does not pay freight of his goods to his ship owner, he may have to incur losses. If such type of losses occurs, insurance company identifies the ship owner to the marine insurance ಅಂತ ಹೇಳುತ್ತೆ. ಫ್ರೈಟ್ ಚಾರ್ಜಸ್ ಅಂತ ನಾವು ಅಕೌಂಟ್ಸಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಮೆರೈನ್ ಇನ್ಶೂರೆನ್ಸ್ ಫಾರ್ ಫ್ರೈಟ್ ಅಂದರೆ ಏನು ಸರ್ ಅಂದರೆ ಇನ್ ದಿ ಕಾನ್ಸೆಪ್ಟ್ ಆಫ್ ಮೆರೈನ್ ಇನ್ಶೂರೆನ್ಸ್ ಅಲ್ಲಿ ಈ ಒಂದು ಫ್ರೈಟ್ ರೆಫರ್ಸ್ ಟು ದಿ ರೆವಿನ್ಯೂ ದಟ್ ಆರ್ ಕಾರ್ಗೋ ಶಿಪ್ ಹರ್ನ್ಸ್ ಟು ದಿ ಮನಿ ವಿಚ್ ಇಸ್ ಪೇಡ್ ಟು ದಿ ಶಿಪ್ ಓನರ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್ ಫ್ರಮ್ ಒನ್ ಪಾಟ್ ಟು ದಿ ಅನದರ್ ಪಾಟ್ ಅಂತ ಹೇಳುತ್ತೆ. ಒಂದು ಟ್ರಾವೆಲಿಂಗ್ ಕಾನ್ಸೆಪ್ಟಿನ ಒಳಗಡೆ ಟ್ರಾನ್ಸ್ಪೋರ್ಟೇಷನ್ಸ್ ಮಾಡಬೇಕಾದ್ರೆ ಒನ್ ಪಾಟ್ ಟು ದಿ ಅನದರ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ನ ಒಳಗಡೆ ಶಿಪ್ ಓನರ್ ಏನು ಮಾಡಬೇಕು ಸರ್ ಅಂದರೆ ಆ ಒಂದು ಕಾನ್ಸೆಪ್ಟ್ ಆಫ್ ಗೂಡ್ಸ್ಗಳನ್ನು ಏನು ಮಾಡಬೇಕು, ಒಂದು ಕಡೆ ಲೋಡ್ ಮಾಡಬೇಕು, ಇನ್ನೊಂದು ಕಡೆ ಅನ್ಲೋಡ್ ಮಾಡಬೇಕು.
ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಅಲ್ಲಿ ಆಗ್ತಕ್ಕಂಥ ಯಾವುದೇ ಲೋಡಿಂಗ್ ಆರ್ ಅನ್ಲೋಡಿಂಗ್ ಆಫ್ ಅನ್ಸರ್ಟನಿಟೀಸ್ಗಳನ್ನ ಅವಾಯ್ಡ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ನಾವೇನಂತ ಕರಿತೀವಿ ಸರ್ ಅಂದ್ರೆ ಮೆರೈನ್ ಇನ್ಶೂರೆನ್ಸ್ ಫಾರ್ ಫ್ರೈಟ್ಸ್ ಅಂತ ಹೇಳ್ತೀವಿ. ದೆನ್ ಮೆರೈನ್ ಇನ್ಶೂರೆನ್ಸ್ ಫಾರ್ ಗವರ್ನಮೆಂಟ್, more the international trade, more revenue flows to the government by way of taxes ಅಂತ ಹೇಳುತ್ತೆ. ಈ ಒಂದು ಮೆರೈನ್ ಇನ್ಶೂರೆನ್ಸ್ ಒಂದು ಸೇಫ್ಟಿಯನ್ನು ಕೊಡೋದ್ರಿಂದ that concept of activity it will be encouraging for the concept of transportation. ಒಂದು ಟ್ರಾನ್ಸ್ಪೋರ್ಟೇಷನ್ಸ್ ಅನ್ನ ಏನ್ ಮಾಡುತ್ತೆ, ಎನ್ಕರೇಜ್ ಮಾಡುತ್ತೆ. ಆ ಒಂದು ಎನ್ಕರೇಜಿಂಗ್ ಸಿಸ್ಟಮ್ ಆಫ್ ಮೋಟಿವೇಶನ್ಸ್ ಏನ್ ಮಾಡುತ್ತೆ, ಮೋರ್ ನಂಬರ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆಗೋದಕ್ಕೆ ಎನ್ಕರೇಜ್ ಮಾಡುತ್ತೆ. ಆ ಮೋರ್ ನಂಬರ್ ಆಫ್ ಟ್ರಾನ್ಸ್ಪೋರ್ಟೇಷನ್ಸ್ ಏನ್ ಮಾಡುತ್ತೆ ಸರ್ ಅಂತಂದ್ರೆ ಗೌರ್ಮೆಂಟ್ಗೆ ಮೋರ್ ನಂಬರ್ ಆಫ್ ಟ್ಯಾಕ್ಸ್ ಅನ್ನ ಅರ್ನ್ ಮಾಡೋದಕ್ಕೆ ಏನ್ ಮಾಡುತ್ತೆ, ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಟೈಪ್ಸ್ ಆಫ್ ಮೆರೈನ್ ಇನ್ಶೂರೆನ್ಸ್ ಅಂತ ಹೇಳುತ್ತೆ. ಮೆರೈನ್ ಇನ್ಶೂರೆನ್ಸ್ ಅನ್ನ ಕೆಲವೊಂದು ಬೇಸ್ಗಳ ಮೇಲೆ ನಾವೇನ್ ಮಾಡಿದೀವಿ, ಟೈಪ್ಸ್ ಆಗಿ ಡಿವೈಡ್ ಮಾಡಿದೀವಿ. ಅದರಲ್ಲಿ ಫಸ್ಟ್ ಬೇಸ್ ಕವರೇಜ್ ಏರಿಯಾ ಅಂತ ಹೇಳುತ್ತೆ. ಆ ಒಂದು ಕವರೇಜ್ ಏರಿಯಾದಲ್ಲಿ ಫಸ್ಟ್ ಒನ್ ಹುಲ್ ಅಂಡ್ ಮಿಷನರಿ ಇನ್ಶೂರೆನ್ಸ್ ಅಂತ ಹೇಳುತ್ತೆ. ಹುಲ್ ಇಸ್ ದಿ ಮೋಸ್ಟ್ ನೋಟಿಫೈಯಬಲ್ ಪಾರ್ಟ್ ಆಫ್ ಎನಿ ಶಿಪ್ ಅಂಡ್ ಇಟ್ ಈಸ್ ದಿ ವಾಟರ್ ರೈಟ್ ಬಾಡಿ of a ship or boat that protect the cargo inside the ship from being damaged. Hull and machinery insurance therefore covers the losses or the damages caused by the body of the ship or any machinery or equipment in it used for the functioning of the ship ಅಂತ ಹೇಳುತ್ತೆ. ಹುಲ್ ಅಂಡ್ ಮಿಷನರಿ ಇನ್ಶೂರೆನ್ಸ್ ಅಂದ್ರೆ ಏನು ಸರ್ ಅಂದ್ರೆ ಒಂದು ಶಿಪ್ಮೆಂಟ್ ಮೇಜರ್ ಆಗಿ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಒಂದು ಮೇಜರ್ ಇಕ್ವಿಪ್ಮೆಂಟ್ ಅನ್ನು ನಾವು ಏನಂತ ಕರಿತೀವಿ ಸರ್ ಅಂದ್ರೆ ಹುಲ್ ಅಂತ ಕರಿತೀವಿ. ಆ ಒಂದು ಕಾನ್ಸೆಪ್ಟ್ ಆಫ್ ಬೋಟ್ ಸಿಸ್ಟಮ್ ಇರ್ಬೋದು, ಒಂದು ಶಿಪ್ ಅಲ್ಲಿ ಇರ್ಬೋದು, ಈ ಒಂದು ಹುಲ್ ಆರ್ ಮಿಷನರಿ ಇಕ್ವಿಪ್ಮೆಂಟ್ಸ್ಗಳು ಯಾವುದೇ ಒಂದು ಟೈಪ್ ಆಫ್ ಡ್ಯಾಮೇಜಸ್ಗಳು ಆದರೆ, ಮೇಜರ್ ಕಾನ್ಸೆಪ್ಟ್ ಆಫ್ ಡ್ಯಾಮೇಜಸ್ಗಳು ಆದರೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಕ್ರಿಯೇಷನ್ಸ್ ಮಾಡ್ತಕ್ಕಂಥ ಒಂದು ಇನ್ಶೂರೆನ್ಸ್ ನಾವೇನಂತ ಕರಿತೀವಿ ಸರ್ ಅಂದ್ರೆ ಹುಲ್ ಆರ್ ಮಿಷನರಿ ಇನ್ಶೂರೆನ್ಸ್ ಅಂತ ಕರಿತೀವಿ. ದ ಸೆಕೆಂಡ್ ಒನ್ ಮೆರೈನ್ ಕಾರ್ಗೋ ಇನ್ಶೂರೆನ್ಸ್ ಅಂತ ಹೇಳುತ್ತೆ. ಮೆರೈನ್ ಕಾರ್ಗೋ ಇನ್ಶೂರೆನ್ಸ್ ಇಸ್ ಎ ಟೈಪ್ ಆಫ್ ಪ್ರೊಟೆಕ್ಟ್ ಪ್ರಾಪರ್ಟಿ ಇನ್ಶೂರೆನ್ಸ್ ದಟ್ ಕವರ್ಸ್ ದಿ ಕಾರ್ಗೋ ಓನರ್ಸ್ ಅಗೇನ್ಸ್ಟ್ ಎನಿ ಲಾಸಸ್ ಆರ್ ಡ್ಯಾಮೇಜಸ್ caused by their cargo during the transit. It has extensive coverage but has certain limitations. It also comes with the third party liability which covers the damages caused to the port or a ship or a railway track due to the presence of the defective cargo ಅಂತ ಹೇಳುತ್ತೆ. ಸರ್ ಕಾರ್ಗೋ ಇನ್ಶೂರೆನ್ಸ್ ಅಂದ್ರೆ ಏನು? ಕಾರ್ಗೋ ಇನ್ಶೂರೆನ್ಸ್ ಅಂತಂದ್ರೆ ಅದು ಒಂದು ವೇ ಆಫ್ ಶಿಪ್ಮೆಂಟ್ ಇದ್ದಾಗ, ಆ ಒಂದು ವೇ ಆಫ್ ಶಿಪ್ಮೆಂಟ್ ಏನಾದರೂ ಲಾಸಸ್ ಆದರೆ ಆ ಒಂದು ಕಾನ್ಸೆಪ್ಟ್ ಆಫ್ ಟ್ರಾನ್ಸಿಟ್ ಏನಿದೆ, ಮೀನ್ಸ್ ಟ್ರಾನ್ಸ್ಪೋರ್ಟ್ ಫ್ರಮ್ ಒನ್ ಪ್ಲೇಸ್ ಟು ದಿ ಅದರ್ ಪ್ಲೇಸ್ ಏನಿದೆ, ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಈ ಒಂದು ಕಾರ್ಗೋ ಅಂತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ಗೆ ಏನಾದರೂ ಲಾಸಸ್ ಆದರೆ, ಅನ್ಸರ್ಟನಿಟೀಸ್ ಆದರೆ, ಆ ಒಂದು ಅನ್ಸರ್ಟನಿಟೀಸ್ ಆಫ್ ಡ್ಯಾಮೇಜಸ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಕ್ರಿಯೇಷನ್ಸ್ ಮಾಡ್ತಕ್ಕಂಥ ಒಂದು ಇನ್ಶೂರೆನ್ಸ್ ಅನ್ನ ನಾವೇನಂತ ಕರಿತೀವಿ ಸರ್ ಅಂದ್ರೆ ಕಾರ್ಗೋ ಇನ್ಶೂರೆನ್ಸ್ ಅಂತ ಕರಿತೀವಿ. ಅನದರ್ ಒನ್ ಲಯಬಿಲಿಟಿ ಇನ್ಶೂರೆನ್ಸ್ ಅಂತ ಹೇಳುತ್ತೆ. ಇಟ್ ಕವರ್ಸ್ ದಿ ಫಿನಾನ್ಷಿಯಲ್ ಲಯಬಿಲಿಟಿ ಆಫ್ ದಿ ಪರ್ಸನ್ ಹೂ ಇಸ್ ಇನ್ಶೂರ್ಡ್. ಇಟ್ ಕವರ್ಸ್ primarily the liabilities such arises due to the damages or injuries caused to the third party. For instance, the death or personal injury caused to any third party traveling in the ship ಅಂತ ಹೇಳುತ್ತೆ. ಲಯಬಿಲಿಟೀಸ್ ಇನ್ಶೂರೆನ್ಸ್ ಅಂದ್ರೆ ಏನು ಸರ್ ಅಂದ್ರೆ ಒಬ್ಬ ಪರ್ಸನ್ಗೆ ಆಗ್ತಕ್ಕಂಥ ಲಾಸಸ್ ಅನ್ನ, ಅವನ ಒಂದು ಜವಾಬ್ದಾರಿಗಳನ್ನ ಇನ್ ದಿ ಕಾನ್ಸೆಪ್ಟ್ ಆಫ್ ಡ್ಯಾಮೇಜಸ್ ಅಥವಾ ಇಂಜುರೀಸ್ ಇಂದ ಆದ್ರೆ ಅಥವಾ ಥರ್ಡ್ ಪಾರ್ಟಿ ಇಂದ ಆದ್ರೆ ಅವನು ಮಾಡಬೇಕಾಗಿರ್ತಕ್ಕಂಥ ಲಯಬಿಲಿಟೀಸ್ ಅನ್ನ ಬಿಹಾಫ್ ಆಫ್ ದಟ್ ಪರ್ಸನ್ ದ ಇನ್ಶೂರೆನ್ಸ್ ಕಂಪನಿ ಇಟ್ ವಿಲ್ ಬಿ ಡಿಸ್ಚಾರ್ಜಿಂಗ್ ಎನ್ ಎ ಲಯಬಿಲಿಟೀಸ್ ಟು ದಿ ಕೋರ್ಸ್ ಆಫ್ ಆಕ್ಷನ್ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಬಿಸ್ನೆಸ್ ಅಲ್ಲಿ ಅವನು ಏನ್ ಮಾಡಬೇಕಾಗಿತ್ತೋ ಆ ಒಂದು ಆಕ್ಟಿವಿಟೀಸ್ಗಳನ್ನ ಏನ್ ಮಾಡುತ್ತದೆ ಈ ಒಂದು ಕಾನ್ಸೆಪ್ಟ್ ಆಫ್ ಇನ್ಶೂರೆನ್ಸ್ ಪಾಲಿಸೀಸ್ ಡಿಕ್ಲೇರ್ ಮಾಡುತ್ತೆ. ನೆಕ್ಸ್ಟ್ ಬೇಸ್ಡ್ ಆನ್ ಸ್ಟ್ರಕ್ಚರ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ.
ಒಂದು ಕಾಂಟ್ರಾಕ್ಟಿನ ಮೇಲೆ ನಾವು ಏನು ಮಾಡಿದ್ದೀವಿ ಸರ್ ಅಂದರೆ ಈ ಒಂದು ಕಾನ್ಸೆಪ್ಟ್ ಆಫ್ ಮೆರೈನ್ ಇನ್ಶೂರೆನ್ಸನ್ನು ಬೈಫರ್ಗೇಷನ್ಸ್ ಮಾಡಿದ್ವಿ. ಹೇಗೆ ಮಾಡಿದ್ದೀವಿ? ಓಪನ್ ಪಾಲಿಸಿ ಅಂತ ಹೇಳುತ್ತೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಫ್ಲೋಟಿಂಗ್ ಪಾಲಿಸಿ ವಿಚ್ ಆಸ್ ಕವರೇಜ್ ಫಾರ್ ಆನ್ indefinite number of transit journey during the subsistence of the policies. This is beneficial for the companies including high value trade or as saved from taking an insurance policies or each transit journey. It covers all transit journeys of the insured until the policy is cancelled or until the last of the payment is realized whichever is early ಅಂತ ಹೇಳುತ್ತೆ. ಸರ್ ಓಪನ್ ಪಾಲಿಸಿ ಕಾನ್ಸೆಪ್ಟ್ ಅನ್ನು ನಾವು ಫ್ಲೋಟಿಂಗ್ ಪಾಲಿಸಿ ಅಂತ ಕೂಡ ಏನು ಮಾಡಿದ್ದೀವಿ ಕರೀತಾ ಹೋಗ್ತೀವಿ. ಇನ್ ದಿ ಕಾನ್ಸೆಪ್ಟ್ ಆಫ್ ಓಪನ್ ಪಾಲಿಸಿ ಸಿಸ್ಟಮ್ ಏನಿದೆ ಇದರಲ್ಲಿ ಕವರೇಜ್ ಆಫ್ ಇಂಡೆಫಿನಿಟ್ ನಂಬರ್ ಆಫ್ ಟ್ರಾನ್ಸಿಟ್ ಜರ್ನಿ ಡ್ಯೂರಿಂಗ್ ದಿ ಸಬ್ಸ್ಟೆನ್ಸ್ ಆಫ್ ದಿ ಪಾಲಿಸೀಸ್ ಅಂತ ಹೇಳುತ್ತೆ. ಆ ಒಂದು ಓಲ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ನಾವು ಏನು ಜರ್ನಿಯ ಸಿಸ್ಟಮಿನ ಒಳಗಡೆ ತಗೊಂಡಿರ್ತೀವೋ ಆ ಎಂಟೈರ್ ಸಿಸ್ಟಮ್ಗೆ ನಾವು ಕ್ರಿಯೇಷನ್ಸ್ ಮಾಡ್ತಕ್ಕಂಥ ಒಂದು ಇನ್ಶೂರೆನ್ಸ್ ನಾವೇನಂತ ಕರಿತೀವಿ ಸರ್ ಅಂದರೆ ಓಪನ್ ಪಾಲಿಸಿ ಅಂತ ಕರಿತೀವಿ. ಇಲ್ಲಿ ದಿ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಹ್ಯಾವ್ ಎ ಹೈ ವಾಲ್ಯೂಮ್ ಆಫ್ ಟ್ರೇಡ್. ಒಂದು ಹೈ ವಾಲ್ಯೂಮ್ ಆಫ್ ಟ್ರೇಡಿನ ಏನು ಮಾಡುತ್ತೆ ಇದು ಯಾವಾಗಲೂ ಕಾನ್ಸಂಟ್ರೇಷನ್ಸ್ ಮಾಡಿರುತ್ತೆ. ಮೀನ್ಸ್ ಒಂದು ಬಿಗ್ ಬಿಸ್ನೆಸ್ ಅಂತ ನಾವು ಏನು ಹೇಳ್ತೀವಿ, ನಾವು ಒಂದು ಇಂಟರ್ನ್ಯಾಷನಲ್ ಮಲ್ಟಿನ್ಯಾಷನಲ್ ಆ್ಯಂಡ್ ಟ್ರಾನ್ಸ್ನ್ಯಾಷನಲ್ ಕಂಪನೀಸ್ ಅಂತ ನಾವು ಏನು ಕರಿತೀವಿ, ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಅವರು ಏನು ಮಾಡ್ತಾರೆ ಸರ್ ಅಂದರೆ ಬಾಂಡಲ್ ಆಫ್ ಟ್ರಾನ್ಸಾಕ್ಷನ್ಸನ್ನು ಒನ್ ಪ್ಲೇಸಸ್ ಟು ದಿ ಅನದರ್ ಪ್ಲೇಸಸ್ಸಲ್ಲಿ ಏನು ಮಾಡ್ತಾರೆ ಟ್ರಾನ್ಸ್ಪೋರ್ಟೇಷನ್ಸ್ ಮಾಡ್ತಾರೆ. ಇನ್ ದಿ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಏನು ಮಾಡ್ತಾರೆ ಸರ್ ಅಂದರೆ ಈ ಒಂದು ಓಪನ್ ಪಾಲಿಸಿ ಸಿಸ್ಟಮ್ ಆಫ್ ಮೆರೈನ್ ಇನ್ಶೂರೆನ್ಸ್ಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಮೀನ್ಸ್ ಓಲ್ ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಅಂಡರ್ ದಿ ಇನ್ಶೂರೆನ್ಸ್ ಪಾಲಿಸೀಸ್ ಅಂತ ಹೇಳುತ್ತೆ. ನೆಕ್ಸ್ಟ್ ಟೈಮ್ ಪಾಲಿಸಿ ಅಂತ ಹೇಳ್ತಾನೆ. ಇಟ್ ಈಸ್ ಯೂಸ್ಡ್ ಫಾರ್ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್. ದ ವಿಜುವಲ್ ಮೇ ಬಿ ಮೇಕ್ಸ್ ಎನಿ ನಂಬರ್ ಆಫ್ ಡ್ಯೂರಿಂಗ್ ದಿಸ್ ಪೀರಿಯಡ್. Generally, the insurance company issues this policy for 1 year. The period may vary depend on the agreement between the both the parties ಅಂತ ಹೇಳುತ್ತೆ. ಟೈಮ್ ಪಾಲಿಸಿ ಅಂದರೆ ಏನು ಸರ್ ಅಂದರೆ ಸಮ್ ಸ್ಪೆಸಿಫಿಕ್ ಟೈಮ್ ಡ್ಯೂರೇಷನ್ಸ್ಗೆ ಮಾತ್ರ ನಾವೇನು ಮಾಡಿರ್ತೀವಿ, ದಿ ಕಾನ್ಸೆಪ್ಟ್ ಆಫ್ ಅನ್ಸರ್ಟನಿಟೀಸ್ಗಳನ್ನು ಅವಾಯ್ಡ್ ಮಾಡೋದಕ್ಕೆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಿನ ಒಳಗಡೆ ಏನಾಗಿರುತ್ತೆ ದಿ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಕ್ರಿಯೇಷನ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಮೊದಲು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಒಂದು ಮೋಟಾರ್ ವೆಹಿಕಲ್ ಅಂತ ಬಂದಾಗ ಎವ್ರಿ ಇಯರ್ ಏನು ಮಾಡಬೇಕು ಅದನ್ನು ರಿನ್ಯೂವಲ್ ಮಾಡಿಸ್ಬೇಕು. ದ ರಿನ್ಯೂವಲ್ ಇಸ್ ಇಟ್ ಬಿಕಮ್ ದಿ ಒನ್ ಆಫ್ ದಿ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವೆಹಿಕಲ್ ಇನ್ಶೂರೆನ್ಸ್. ಇಲ್ಲಿ ಅದೇ ಥರ ಇಲ್ಲೂ ಕೂಡ ಟೈಮ್ ಪಾಲಿಸಿ ಒಂದು ಟೈಮ್ ಡ್ಯೂರೇಷನ್ಸ್ಗೆ ಮಾತ್ರ ನಾವೇನು ಮಾಡಿರ್ತೀವಿ ಸರ್ ಅಂದರೆ ಒಂದು ಅನ್ಸರ್ಟನಿಟೀಸ್ ಆಫ್ ಕಾನ್ಸೆಪ್ಟ್ಗಳಿಗೆ ಮಾತ್ರ ನಾವೇನು ಮಾಡಿರ್ತೀವಿ ದಿ ಸಿಸ್ಟಮ್ ಆಫ್ ಇನ್ಶೂರೆನ್ಸನ್ನು ಕ್ರಿಯೇಷನ್ಸ್ ಮಾಡಿರ್ತೀವಿ. ಇಟ್ ವಿಲ್ ಬಿಕಮ್ 1 year ಆರ್ 6 months ಆರ್ 3 months ಆರ್ 9 months ಅಂತ ಏನು ಮಾಡಿರ್ತೀವಿ ಒಂದು ಸ್ಪೆಸಿಫಿಕ್ ಟೈಮ್ ಡ್ಯೂರೇಷನ್ಸ್ಗೆ ಮಾತ್ರ ಏನು ಮಾಡಿರುತ್ತೆ ದಿ ಕಾನ್ಸೆಪ್ಟ್ ಆಫ್ ಮೆರೈನ್ ಇನ್ಶೂರೆನ್ಸನ್ನು ಕ್ರಿಯೇಷನ್ಸ್ ಮಾಡಿರುತ್ತೆ. ದೆನ್ ಮಿಕ್ಸ್ಡ್ ಪಾಲಿಸಿ ಅಂತ ಹೇಳ್ತಾನೆ. It is combination of mix of the time policies. This insurance company which issues the policy agrees to cover the losses and damages to the ship for the particular vehicle till the particular period of time ಅಂತ ಹೇಳುತ್ತೆ. ಒಂದು ಪರ್ಟಿಕ್ಯುಲರ್ ಸರ್ ಮಿಕ್ಸ್ಡ್ ಪಾಲಿಸಿ ಅಂದರೆ ಏನು ಸರ್ ಅಂದರೆ ದಟ್ ವಿಲ್ ದಿ ಕಾಂಬಿನೇಷನ್ಸ್ ಬಿಟ್ವೀನ್ ಓಪನ್ ಪಾಲಿಸಿ ಆ್ಯಂಡ್ ಟೈಮ್ ಪಾಲಿಸೀಸ್. ಇವೆರಡು ಕಾನ್ಸೆಪ್ಟ್ ಒನ್ ಇಟ್ ಬಿಕಮ್ ಕನ್ಸಿಡರೇಷನ್ ಆಫ್ ದಿ ಅಸೆಟ್, ಅನದರ್ ಒನ್ ಇಟ್ ಬಿಕಮ್ ಕನ್ಸಿಡರೇಷನ್ಸ್ ಆಫ್ ದಿ ಟೈಮ್. ಎರಡೂ ಒಂದು ಕಾಂಬಿನೇಷನ್ಸಿನ ಒಳಗಡೆ ಏನು ಮಾಡುತ್ತದೋ ಒಂದು ಸಿಸ್ಟಮ್ ಆಫ್ ಆಫರ್ನ ಏನು ಮಾಡುತ್ತೆ ಮೆರೈನ್ ಇನ್ಶೂರೆನ್ಸಿನ ಒಳಗಡೆ ಕೊಡ್ತಾ ಹೋಗುತ್ತೆ. ಒನ್ ಇಟ್ ವಿಲ್ ಬಿ ಕನ್ಸಿಡರೇಷನ್ ಆಫ್ ಅಸೆಟ್, ಅನದರ್ ಒನ್ ಇಟ್ ವಿಲ್ ಬಿ ಕನ್ಸಿಡರೇಷನ್ ಆಫ್ ಟೈಮ್. ಬೋತ್ ದಿ ಕಾನ್ಸೆಪ್ಟ್ಸ್ ಆರ್ ಅವೈಲೇಬಲ್ ಇನ್ ದಿ ಮಿಕ್ಸ್ಡ್ ಪಾಲಿಸೀಸ್ ಅಂತ ಹೇಳುತ್ತೆ. Next one, the single vessel policy insured only for single ship of the insured ಅಂತ ಹೇಳುತ್ತೆ. ಸಿಂಗಲ್ ವಿಸಲ್ ಪಾಲಿಸಿ ಅದು ಒಂದು ಸಿಂಗಲ್ ಶಿಪ್ಮೆಂಟಿಗೆ ಮಾತ್ರ ಏನಾಗಿರುತ್ತೆ ಕನ್ಸಿಡರೇಷನ್ಸ್ ಆಗಿರುತ್ತೆ. ಆ ಒಂದು ಅನ್ಸರ್ಟನಿಟೀಸ್ಗಳನ್ನು ಆ ಒಂದು ಸಿಂಗಲ್ ಸಿಸ್ಟಮಿನ ಒಳಗಡೆ ಏನಾಗುತ್ತೆ ಅದು ಫುಲ್ಫಿಲ್ ಮಾಡಿಕೊಡುತ್ತೆ ಅಂತ ಹೇಳ್ತೀವಿ. ಇದಿಷ್ಟು ಕೂಡ ಇನ್ ದಿ ಕಾನ್ಸೆಪ್ಟ್ ಆಫ್ ಟೈಪ್ಸ್ ಆಫ್ ಮರೈನ್
ಇನ್ಶೂರೆನ್ಸ್ ಅಂತ ಹೇಳ್ತೀವಿ. ಇಲ್ಲಿಗೆ ಇವತ್ತಿನ ಸೆಕ್ಷನನ್ನು ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ಸೆಕ್ಷನಲ್ಲಿ ನೆಕ್ಸ್ಟ್ ಟಾಪಿಕನ್ನು ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು.